ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನ್ ನಾಯ್ಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಟಿ ಎಕ್ಸಾಮ್ ಆದ ನಂತರದಲ್ಲಿ ಬಹಳ ದಿನ ಗ್ಯಾಪ್ ಆಗಿದೆ. ಇವತ್ತಿಂದ ನಾವು ಈ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಈ ಸಮಾಜ ವಿಜ್ಞಾನ ಮುಂದಿನ ನೋಟಿಫಿಕೇಶನ್ ಯಾವುದಿದಾವಪ್ಪ ಅಂತ ಗೊತ್ತಿದೆ ನಿಮಗೆಲ್ಲ. PST ಇದೆ, GPST ಇದೆ, ಮತ್ತೆ HSTR ಇದೆ. ಸೊ ಈ ಮೂರು ಎಕ್ಸಾಮಿಗೂ ಕೂಡ ಸಮಾಜ ವಿಜ್ಞಾನ ವಿಷಯದ ಮೇಲೆ ಪ್ರಶ್ನೆಗಳು ಬರ್ತವೆ. ಅದರಲ್ಲೂ ಕೂಡ GPT ಮತ್ತು HSTR ಅಲ್ಲಿ ಆ ಶಿಕ್ಷಕರಾಗಬೇಕಂದ್ರೆ ಇದರ ಬಗ್ಗೆ ಕಂಪ್ಲೀಟ್ ಡೀಪ್ ಆಗಿರುವಂತಹ ನಾಲೆಡ್ಜ್ ನಮಗೆ ಬೇಕಾಗತ್ತೆ. ಈ PSTR ಗೆ ಹೇಗೆ ಯೂಸ್ ಆಗತ್ತೆ ಅನ್ನೋದಾದ್ರೆ ಅದರಲ್ಲಿ ಜನರಲ್ ಸ್ಟಡೀಸ್ ಅಂತ ಬರುತ್ತೆ, ಮತ್ತೆ EVS ಅಲ್ಲಿ ಕೆಲವೊಂದು ಪಾರ್ಟ್ ಅನ್ನ ಇಲ್ಲಿ ಸಮಾಜ ವಿಜ್ಞಾನ ವಿಷಯದ ಮೇಲೆ ಕೇಳ್ತಾನೆ. ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಅಥವಾ ಪೊಲಿಟಿಕಲ್ ಸೈನ್ಸ್, ಸಮಾಜ ವಿಜ್ಞಾನ ಅಥವಾ ಸಮಾಜಶಾಸ್ತ್ರ, ಈ ವಿಷಯಗಳ ಮೇಲೂ ಕೂಡ ಬೇಸಿಕ್ ಕ್ವಶನ್ಸ್ಗಳನ್ನು ಆ ಒಂದು ಎಕ್ಸಾಮ್ ಅಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಮೂರಕ್ಕೂ ಯೂಸ್ ಆಗುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಪ್ರತಿದಿನನೂ ಕೂಡ ವಿಡಿಯೋಸ್ ಅನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಆ ವಿಡಿಯೋಸ್ ಅನ್ನ ವಾಚ್ ಮಾಡಿ ಮುಂದೆ ಬರ್ತಾ ಇರುವಂತಹ ಎಕ್ಸಾಮ್ ಅಲ್ಲಿ ನೀವು ಸೆಲೆಕ್ಷನ್ ಆಗ್ರಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಹಿಂದಿನ ಒಂದು ಬ್ಯಾಚ್ ಅಲ್ಲಿ ಈ ಒಂದು ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. ಈ GPT ಎಕ್ಸಾಮ್ ಅಲ್ಲಿ ಆಯ್ಕೆಯಾಗಿ ಈಗ ಪ್ರಸ್ತುತ ಶಿಕ್ಷಕರ ವೃತ್ತಿಯನ್ನ ಮಾಡ್ತಾ ಇರುವಂತಹ ಈ ಸ್ಪರ್ಧಾರ್ಥಿಗಳ ಫೋಟೋವನ್ನ ಇಲ್ಲಿ ವಾಚ್ ಮಾಡ್ತಾ ಇದ್ದೀರಿ. ಮುಂದಿನ ದಿನದಲ್ಲಿ ನೀವು ಕೂಡ ಸೆಲೆಕ್ಷನ್ ಆಗಿ ನಮ್ಮ ಅಕಾಡೆಮಿಯಿಂದ ಸೆಲೆಕ್ಷನ್ ಆಗ್ಬೇಕನ್ನೋದೇ ನಮ್ಮ ಆಶಯವಾಗಿರುತ್ತೆ. ಅದಕ್ಕೋಸ್ಕರವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು HSTR, PSTR ಮತ್ತು GPSTR ಈ ಮೂರು ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ. ಇಲ್ಲಿ ಮ್ಯಾಥಮೆಟಿಕಲ್ ಸೈನ್ಸ್ ಇರುತ್ತೆ, PM ಇರುತ್ತೆ, ಹಾಗೆ ಸೋಷಿಯಲ್ ಸೈನ್ಸ್ ಕೂಡ ಇರುತ್ತೆ, ಮತ್ತೆ PSTR ಗೆ ಬೇಕಾಗಿರುವಂತಹ ಹೋಲ್ ಸಿಲೆಬಸ್ ಇರುವಂತಹ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ. ಪ್ಲೇ ಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದ್ರೆ ನಿಮಗೆ ವಿಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ನೀವು ಈಗಲಿಂದಾನೇ ಓದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಯಾವ ಟೈಮಲ್ಲಿ ನೋಟಿಫಿಕೇಶನ್ ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ಈಗ ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆನೆ ನೀವು ಒಂದು ರೌಂಡ್ ಸಿಲೆಬಸ್ ಅನ್ನ ಮುಗಿಸ್ಕೊಂಡ್ರೆ ನೋಟಿಫಿಕೇಶನ್ ಆದ ನಂತರ ಕಂಪ್ಲೀಟ್ ರಿವಿಷನ್ಗೆ ಇಟ್ಕೋಬೇಕಾಗತ್ತೆ. ರಿವಿಷನ್ ಮಾಡೋ ಟೈಮಲ್ಲಿ ನೀವು ಹಿಂದೆ ಓದಿರೋದನ್ನ ಮತ್ತೆ ಓಲ್ಡ್ ಕ್ವಶನ್ ಪೇಪರನ್ನು ಇಟ್ಕೊಂಡು ಯಾವ ರೀತಿ ಅನಾಲಿಸಿಸ್ ಮಾಡಬೇಕು, ಮತ್ತೆ ಮುಂದೆ ಯಾವ ರೀತಿ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರಬಹುದು, ಆ ರೀತಿ ಅನಾಲಿಸಿಸ್ ಮಾಡ್ತಾ ಮಾಡ್ತಾ ಹೋದಂಗೆ ನಮಗೆ ನಾಲೆಡ್ಜು ಕೂಡ ಜಾಸ್ತಿ ಆಗುತ್ತೆ. ಬರೋ ಎಕ್ಸಾಮಲ್ಲಿ ನಾವು 100% ಸಕ್ಸಸ್ ಆಗ್ಬೋದು ಅನ್ನೋಂತಹ ಉದ್ದೇಶದಿಂದ ಈ ಒಂದು ಕೋರ್ಸ್ ಅನ್ನ ಲಾಂಚ್ ಮಾಡಿದ್ದೀವಿ. ನೀವೆಲ್ಲರೂ ಕೂಡ ಪರ್ಚೇಸ್ ಮಾಡ್ಕೊಳ್ರಿ. ಹಾಗೆ ಸ್ನೇಹಿತರೆ, ಇವತ್ತಿನ ಒಂದು ಕಾನ್ಸೆಪ್ಟ್ ನೋಡೋದಾದ್ರೆ ಈ ವರ್ಲ್ಡ್ ಜಾಗ್ರಫಿ ರಿಲೇಟೆಡ್ ಆಗಿರುವಂತಹ ವಿಷಯದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಆ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡದ ಬಗ್ಗೆ ನೋಡಬೇಕಾಗತ್ತೆ. ಈ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಅನ್ನುವಂಥದ್ದು ವರ್ಲ್ಡ್ ಅಲ್ಲಿ ಎಲ್ಲಿದೆ, ಇದ್ರ ಇಂಪಾರ್ಟೆಂಟ್ ಏನು ಅನ್ನೋದನ್ನ ಈ ಒಂದು ಮಾಹಿತಿಯನ್ನ ಇವತ್ತು ನಿಮಗೆ ಕ್ಲಿಯರ್ ಮಾಡ್ತೀನಿ. ಹೇಗೆ ಓದಬೇಕು, ಆಸ್ಟ್ರೇಲಿಯಾ ಕಾಂಟಿನೆಂಟ್ ಅಲ್ಲಿ ಏನು ಇಂಪಾರ್ಟೆಂಟ್ ಇರುತ್ತೆ, ಎಕ್ಸಾಮ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರಬಹುದು, ನೀವು ಅದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕಾಗತ್ತೆ ಅನ್ನುವಂತಹ ವಿಷಯವನ್ನ ಕಂಪ್ಲೀಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್, ಇದರ ಬಗ್ಗೆ ಇವತ್ತು ನಾನು ನಿಮಗೆ ಕೊಡ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಈ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಇಂಪಾರ್ಟೆಂಟ್ಸ್ ಏನೇನು ಅಂತ ನೋಡೋಕ್ಕಿಂತ ಮುಂಚೆ ಪ್ರಪಂಚದಲ್ಲಿ ಒಟ್ಟು ಎಷ್ಟು ಖಂಡಗಳಿದಾವಪ್ಪ ಅಂದ್ರೆ 7 ಕಾಂಟಿನೆಂಟ್ಸ್ ಇರುವಂಥದ್ದು. ಆ 7 ಖಂಡಗಳನ್ನು ನಾವು ಆಧಾರವಾಗಿ ಇಟ್ಕೊಂಡು ಸ್ಟಡಿ ಮಾಡ್ತಾ ಹೋಗೋದಾದ್ರೆ, ಈಗ ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದಪ್ಪ ಅಂದ್ರೆ ಏಷ್ಯಾ, ಇದು ನಂಬರ್ 1 ಪೊಸಿಷನ್ ಅಲ್ಲಿ ಕಂಡುಬರುತ್ತೆ. ಎರಡನೇ ಖಂಡ ಯಾವುದಪ್ಪ ಅಂದ್ರೆ ಆಫ್ರಿಕಾ, ಇದು 2nd ಪೊಸಿಷನ್ ಅಲ್ಲಿ ಇದೆ. ಮೂರನೇ ಖಂಡ ನಾರ್ತ್ ಅಮೇರಿಕಾ. ಸೊ 4ನೇ ಕಾಂಟಿನೆಂಟ್ ಯಾವುದಪ್ಪ ಅಂದ್ರೆ ಸೌತ್ ಅಮೇರಿಕಾ. 5th ಒನ್ ಯಾವುದಪ್ಪ ಅಂದ್ರೆ ಅಂಟಾರ್ಟಿಕಾ. 5ನೇ ಖಂಡ ಇದು ಲಾರ್ಜೆಸ್ಟ್ ಅಲ್ಲಿ. 6ನೇದು ಯಾವುದಪ್ಪ ಅಂದ್ರೆ ಯುರೋಪ್. 6th. 7ನೇ ಅತಿ ದೊಡ್ಡ ಖಂಡ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯಾ. ಹಾಗಾದ್ರೆ ಆಸ್ಟ್ರೇಲಿಯಾ ಜಗತ್ತಿನ ಎಷ್ಟನೇ ದೊಡ್ಡ ಖಂಡ ಅಂತ ಕೇಳಿದ್ರೆ 7th ಲಾರ್ಜೆಸ್ಟ್ ಕಾಂಟಿನೆಂಟ್ ಆಗಿರುತ್ತೆ. ಈ ಒಂದು ಆಸ್ಟ್ರೇಲಿಯಾ ಗ್ಲೋಬಲಿ ಯಾವ ಪೊಸಿಷನ್ ಅಲ್ಲಿ ಇದೆ ಅನ್ನೋದನ್ನ ನಮಗೆ ಗೊತ್ತಾಗಬೇಕಾಗತ್ತೆ. ಕ್ಲಿಯರಾ? ಈ 7 ಕಾಂಟಿನೆಂಟ್ಸ್ಗಳ ಪಟ್ಟಿಯನ್ನ ಒಂದ್ಸಲ ತಿಳ್ಕೋಬೇಕು. ಅದು ಲಾರ್ಜೆಸ್ಟ್ ಇಂದ ಸ್ಮಾಲೆಸ್ಟ್ ವರೆಗೂ ಕೂಡ ನಾವು ತಿಳ್ಕೊಳ್ತಾ ಬರಬೇಕಾಗತ್ತೆ. ಹಾಗಾದ್ರೆ ಸ್ನೇಹಿತರೆ, ಈ ಗ್ಲೋಬಲ್ಲಿ ನೋಡ್ತಾ ಹೋದಾಗ ಈ ಆಸ್ಟ್ರೇಲಿಯಾ ಅನ್ನುವಂಥದ್ದು ಈ ಭಾಗದಲ್ಲಿ ಕಂಡು ಬರ್ತದೆ. ಇದೇ ಆಸ್ಟ್ರೇಲಿಯಾ ಏರಿಯಾ. ಕ್ಲಿಯರಾ? ಈಗ ಅಕ್ಷಾಂಶಿಕ ರೇಖಾಂಶಿಕವಾಗಿ ಅದನ್ನು ನೋಡೋದಾದ್ರೆ ಭೂಮಿಯ ಮಧ್ಯದಲ್ಲಿ ಒಂದು ರೇಖೆಯನ್ನ ಹಾಕೊಂಡಿದ್ದೀವಿ. ಇದು 0 ಡಿಗ್ರಿ ಸಮಭಾಜಕ ವೃತ್ತ, ಈಕ್ವೇಟರ್.
ಹಾಗೆ ಉತ್ತರದಿಂದ ದಕ್ಷಿಣಕ್ಕೆ ಒಂದು ರೇಖೆಯನ್ನು ಹಾಕೊಂಡಿದ್ದೀವಿ. ಇದು 0 ಡಿಗ್ರಿ ಜಿ ಎಂ ಟಿ ರೇಖೆ, ಗ್ರೀನ್ವಿಚ್ ಮೆರಿಡಿಯನ್ ಟೈಮ್. ಈ 0 ಡಿಗ್ರಿಯಿಂದ ಈ ಸೈಡ್ ಈಸ್ಟರ್ನ್ ಸೈಡ್ ಆಗಿರುತ್ತೆ, ಈ ಕಡೆ ಭಾಗ ವೆಸ್ಟರ್ನ್ ಸೈಡ್. ಇದು ಪಶ್ಚಿಮ ಭಾಗ, ಇದು ಪೂರ್ವ ಭಾಗ. ಇದನ್ನ ಪೂರ್ವ ಗೋಳಾರ್ಧ, ಇದನ್ನ ಪಶ್ಚಿಮ ಗೋಳಾರ್ಧ ಅಂತ ಕರೆಯುವಂಥದ್ದು. ಹಾಗೆ ಈ ಒಂದು 0 ಡಿಗ್ರಿ ಸಮಭಾಜಕ ವೃತ್ತದಿಂದ ಮೇಲ್ಭಾಗವನ್ನ ಉತ್ತರ ಗೋಳಾರ್ಧ ಅಂತ ಕರೆದ್ರೆ, ಕೆಳಭಾಗದಲ್ಲಿ ಇದೆಯಲ್ಲ ಇದು ದಕ್ಷಿಣ ಗೋಳಾರ್ಧ, ನಾರ್ದರ್ನ್ ಹಿಮೋಸ್ಫಿಯರ್ ಅಂಡ್ ಸದರ್ನ್ ಹಿಮೋಸ್ಫಿಯರ್. ಹಾಗಾದ್ರೆ ಅಕ್ಷಾಂಶಿಕವಾಗಿ ನೋಡ್ತಾ ಹೋದಾಗ ಆಸ್ಟ್ರೇಲಿಯಾ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ, ಇದು ದಕ್ಷಿಣ ಗೋಳಾರ್ಧದಲ್ಲಿ ಕಂಡುಬರೋದು. ಎಲ್ಲಿದೆ ಇದು? ದಕ್ಷಿಣ ಗೋಳಾರ್ಧದಲ್ಲಿ ಕಂಡುಬರೋದನ್ನ ನೋಡ್ತೀವಿ, ಸದರ್ನ್ ಹಿಮೋಸ್ಫಿಯರ್. ಹಾಗೆ ರೇಖಾಂಶಿಕವಾಗಿ ನೋಡಿದಾಗ ಎಲ್ಲಿದೆ ಇದು? ಪೂರ್ವ ಗೋಳಾರ್ಧದಲ್ಲಿ ಕಂಡುಬರುತ್ತೆ. ಟೋಟಲಿ ಹೇಳೋದಾದ್ರೆ ಸದರ್ನ್ ಈಸ್ಟರ್ನ್ ಹಿಮೋಸ್ಫಿಯರ್ ಅಲ್ಲಿ ಕಂಡುಬರೋದು. ಅಂದ್ರೆ ದಕ್ಷಿಣ ಗೋಳಾರ್ಧದ ಪೂರ್ವ ಗೋಳಾರ್ಧದಲ್ಲಿ ನೆಲೆಸಿರುವಂತಹ ಒಂದು ಖಂಡ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯಾ. ಈ ಆಸ್ಟ್ರೇಲಿಯಾ ಖಂಡವನ್ನ ಕಂಡು ಹಿಡಿದವರು ಯಾರಪ್ಪ ಅಂದ್ರೆ 1770ರಲ್ಲಿ ಜೇಮ್ಸ್ ಕುಕ್ ಎನ್ನುವನು ಕಂಡು ಹಿಡಿತಾನೆ. ಕಂಡಿಡಿದವರು ಯಾರು? ಜೇಮ್ಸ್ ಕುಕ್ ಎನ್ನುವನು ಕಂಡು ಹಿಡಿದುಕೊಡ್ತಾನೆ. ಈ ಆಸ್ಟ್ರೇಲಿಯಾ ಖಂಡವನ್ನ ದ್ವೀಪ ಖಂಡ ಅಥವಾ ನ್ಯೂ ಕಾಂಟಿನೆಂಟ್ ಅಂತಾನೂ ಕೂಡ ಕರಿತೀವಿ. ಹೊಸ ಖಂಡ ಅಂತ ಕರಿಬಹುದು, ಇದನ್ನ ದ್ವೀಪ ಖಂಡ ಅಂತಾನೂ ಕೂಡ ಕರಿತೀವಿ. ಇದು 6ನೇ ದೊಡ್ಡ ಖಂಡ ಅಲ್ಲ, ಇದು 7ನೇ ದೊಡ್ಡ ಖಂಡವಾಗಿರುತ್ತೆ. ಎಷ್ಟನೇದು? ಇದು 7th ಲಾರ್ಜೆಸ್ಟ್ ಕಾಂಟಿನೆಂಟ್ ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಯಾವುದನ್ನ? ಈ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಅಥವಾ ಜಗತ್ತಿನ ಅತಿ ಚಿಕ್ಕ ಖಂಡ ಅಂತ ಕರೆದ್ರು ಆಸ್ಟ್ರೇಲಿಯಾ ಆಗಿರುತ್ತೆ. ಕ್ಲಿಯರಾ? ಎಷ್ಟನೇದು? ಇದು 7th ಪೊಸಿಷನ್ ಅಲ್ಲಿ ಕಂಡು ಬರುವಂತದ್ದು. ಓಕೆ ಸ್ನೇಹಿತರೆ, ಹಾಗಾದ್ರೆ ನೆಕ್ಸ್ಟ್ ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟಂತೆ ಅದರ ಒಟ್ಟು ವಿಸ್ತೀರ್ಣ ಎಷ್ಟು, ಟೋಟಲ್ ಜಾಗ್ರಫಿಕಲ್ ಏರಿಯಾ ಎಷ್ಟಿದೆ ಅಂತ ಕೇಳಿದಾನೆ. ಈಗ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆಯಪ್ಪ ಅಂದ್ರೆ, ಇಲ್ಲಿ ತಾಸ್ಮೇನಿಯಾ ಅಂತ ಈ ಭಾಗದಲ್ಲಿ ಕಂಡುಬರುತ್ತೆ. ಆ ತಾಸ್ಮೇನಿಯವನ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ, ಸೇರಿಸ್ಕೊಂಡ್ರೆ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆಯಪ್ಪ ಅಂದ್ರೆ 76.82 ಲಕ್ಷ ಚದುರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿದೆ. 76.82 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಏರಿಯಾವನ್ನು ಹೊಂದಿರೋದು ಆಸ್ಟ್ರೇಲಿಯಾ. ಓಕೆ, ಇದು ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣ. ಯಾವುದನ್ನ ಸೇರಿಸಿ? ತಾಸ್ಮೇನಿಯಾ ದ್ವೀಪವನ್ನ ಸೇರಿಸಿ. ಹಾಗೆ ಈ ಆಸ್ಟ್ರೇಲಿಯಾ ಎಂಬ ಪದ ಯಾವ ಭಾಷೆಯಿಂದ ಬಂದಿರೋದಪ್ಪ ಅಂದ್ರೆ, ಇದು ಲ್ಯಾಟಿನ್ ಭಾಷೆಯ ಆಸ್ಟ್ರಲ್ ಎಂಬ ಪದದಿಂದ ಬಂದಿದೆ. ತುಂಬಾ ಇಂಪಾರ್ಟೆಂಟ್ ಇದು. ಆಸ್ಟ್ರೇಲಿಯಾ ಎಂಬುದು ಲ್ಯಾಟಿನ್ ಭಾಷೆಯ ಆಸ್ಟ್ರಲ್ ಎಂಬ ಪದದಿಂದ ಬಂದಿರುವಂಥದ್ದು. ಹಾಗಾದ್ರೆ ಈ ಆಸ್ಟ್ರಲ್ ಪದದ ಅರ್ಥ ಏನಪ್ಪಾ ಅಂದ್ರೆ, ದಕ್ಷಿಣ ಭೂಮಿ ಅಂತಾನೂ ಕೂಡ ಕರಿತೀವಿ, ಅಥವಾ ಸೌತ್ ಅಂತಾನೂ ಕೂಡ ಕರಿತೀವಿ. ಆಸ್ಟ್ರಲ್ ಪದದ ಅರ್ಥ ಸೌತ್ ಅಂತೇಳಿ, ಅಥವಾ ಸೌತ್ ಲ್ಯಾಂಡ್ ಅಂತಾನೂ ಕೂಡ ಕರೆಯುವಂಥದ್ದು, ದಕ್ಷಿಣ ಭೂಮಿ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ಈ ಆಸ್ಟ್ರೇಲಿಯಾ ಖಂಡಕ್ಕೆ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಸ್ಥಾನ ಯಾವುದು? ಲ್ಯಾಟಿಟ್ಯೂಡ್ ಅಂಡ್ ಲ್ಯಾಂಗಿಟ್ಯೂಡ್ ಪೊಸಿಷನ್ ಆಫ್ ಆಸ್ಟ್ರೇಲಿಯಾ ಅಂತ ಕೇಳಿದಾಗ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ 0 ಡಿಗ್ರಿ ಕಂಡು ಬರುತ್ತೆ, 0 ಡಿಗ್ರಿ. ಆ 0 ಡಿಗ್ರಿಯಿಂದ ಸೌತ್ ಅಲ್ಲಿ ಅಂತ ಕೇಳಿದ್ರೆ 1, 2, 3, 4 ಅಂದ್ರೆ ಎಲ್ಲಿವರೆಗೆ ಬರ್ತೀವಿ? 90 ಇದಾವೆ. ದಕ್ಷಿಣ ಗೋಳಾರ್ಧದಲ್ಲಿರೋ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅಪ್ಪ ಅಂದ್ರೆ 90 ಡಿಗ್ರಿ ಅಕ್ಷಾಂಶಗಳಿದಾವೆ. ಆ 0 ಇಂದ ಕೌಂಟ್ ಮಾಡ್ಕೊಂಬಂದ್ರೆ ಆಸ್ಟ್ರೇಲಿಯಾ ಸ್ಟಾರ್ಟ್ ಆಗುವಂತ ಪಾಯಿಂಟ್ ಇದೆಯಲ್ಲ, ಎಲ್ಲಿಂದ ಆಸ್ಟ್ರೇಲಿಯಾ ಸ್ಟಾರ್ಟ್ ಆಗತ್ತೆ ಅಂದ್ರೆ, ಇಲ್ಲಿ ನೋಡಿ, ಈ ಭಾಗದಿಂದ ಆಸ್ಟ್ರೇಲಿಯಾ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗತ್ತೆ. ಅದನ್ನ ಲ್ಯಾಟಿಟ್ಯೂಡ್ ಪೊಸಿಷನ್ ಅಂತ ಅಕ್ಷಾಂಶಿಕವಾಗಿ ನೋಡಿದಾಗ 10 ಡಿಗ್ರಿ 45 ಮಿನಿಟ್ ದಕ್ಷಿಣ ಅಕ್ಷಾಂಶದಿಂದ ಸ್ಟಾರ್ಟ್ ಆಗ್ತಾ ಇದೆ. ಕ್ಲಿಯರಾ? 10 ಡಿಗ್ರಿ 45 ಮಿನಿಟ್ ಸೌತ್ ಲ್ಯಾಟಿಟ್ಯೂಡ್ ಇಂದ ಸ್ಟಾರ್ಟ್ ಆಗಿ 43 ಡಿಗ್ರಿ 39 ಮಿನಿಟ್ ಸೌತ್ ಲ್ಯಾಟಿಟ್ಯೂಡ್ ಅಲ್ಲಿ ಎಂಡ್ ಆಗತ್ತೆ. ಯಾಕಂದ್ರೆ ಎರಡೂ ಕೂಡ ದಕ್ಷಿಣ ಅಂತ ಯಾಕೆ ಕನ್ಸಿಡರ್ ಮಾಡಿದೀವಿ ಅಂದ್ರೆ, ಆಸ್ಟ್ರೇಲಿಯಾದು ದಕ್ಷಿಣ ಗೋಳಾರ್ಧದಲ್ಲಿ ಇರೋದ್ರಿಂದ 10 to 43 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಅಲ್ಲಿ ಕಂಡು ಬರುತ್ತೆ. ಅದೇ ರೇಖಾಂಶಿಕವಾಗಿ ನೋಡೋದಾದ್ರೆ, ಇದು ರೇಖಾಂಶಿಕವಾಗಿ ನೋಡ್ತೀವಿ, 113 ಡಿಗ್ರಿ 49 ಮಿನಿಟ್ ಪೂರ್ವ ರೇಖಾಂಶದಿಂದ ಸ್ಟಾರ್ಟ್ ಆಗಿ 153 ಡಿಗ್ರಿ 39 ಮಿನಿಟ್ ಪೂರ್ವ ರೇಖಾಂಶದಲ್ಲಿ ಎಂಡ್ ಆಗತ್ತೆ. ಇದು ರೇಖಾಂಶಿಕ. ಲ್ಯಾಂಗಿಟ್ಯೂಡ್ ಪೊಸಿಷನ್ ಅಂತ ಕೇಳಿದ್ರೆ 113 153 ಡಿಗ್ರಿ ಈಸ್ಟ್ ಲ್ಯಾಂಗಿಟ್ಯೂಡ್. ಯಾಕೆ ಈಸ್ಟ್ ಬಳಕೆ ಮಾಡಿದ್ವಿ? ಆಸ್ಟ್ರೇಲಿಯಾ ಅನ್ನುವಂಥದ್ದು ಪೂರ್ವ ಗೋಳಾರ್ಧದಲ್ಲಿ ನೆಲೆಸಿರೋದ್ರಿಂದ. ಕ್ಲಿಯರಾ? ಇದು ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ಪೊಸಿಷನ್ ಆಫ್ ಆಸ್ಟ್ರೇಲಿಯಾ. ನೆಕ್ಸ್ಟ್ ಹೋಗೋಣ. ಆಸ್ಟ್ರೇಲಿಯಾಕ್ಕೆ ಡಿಫ್ರೆಂಟ್ ನೇಮ್ಸ್ಗಳಿದೆ, ವಿವಿಧ ಹೆಸರುಗಳಿಂದ ಕರಿತೀವಿ. ಯಾಕೆ ವಿವಿಧ ಹೆಸರುಗಳಿಂದ ಕರಿತೀವಿ ಅಂತಂದ್ರೆ, ನೋಡಿ, ಇಡೀ ಜಗತ್ತಿನಲ್ಲಿ ಎಲ್ಲೂ ಇರದಂತಹ ಪ್ರಾಣಿ ಪಕ್ಷಿಗಳು ಆಸ್ಟ್ರೇಲಿಯಾ ಖಂಡದಲ್ಲಿ ಇದಾವೆ. ಹಾಗಾಗಿ ಆಸ್ಟ್ರೇಲಿಯಾವನ್ನ ಏನಂತ ಕರಿತೀವಿ? ಅಪರೂಪದ ಪ್ರಾಣಿ ಪಕ್ಷಿಗಳ ಖಂಡ ಅಂತಾನೂ ಕೂಡ ಕರಿತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಅಂಡ್ ಬರ್ಡ್ಸ್ಗಳು ಇರೋದ್ರಿಂದ ಇದನ್ನ
ಅಪರೂಪದ ಪ್ರಾಣಿ ಪಕ್ಷಿಗಳ ಖಂಡ ಅಂತ ಕರಿತೀವಿ. ನೋಡಿ, ಜಗತ್ತಿನಲ್ಲಿ ಎಲ್ಲೂ ಸಿಗದೇ ಇರುವಂತಹ ಒಂದು 60ರಷ್ಟು ಪ್ರಾಣಿ ಪಕ್ಷಿಗಳು ಯಾವ ಖಂಡದಲ್ಲಿದ್ದಾವೆ? ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತವೆ. ಆದ್ರಿಂದ ಇದನ್ನ ಅಪರೂಪದ ಪ್ರಾಣಿ ಪಕ್ಷಿಗಳ ಖಂಡ ಅಂತ. ಹಾಗೆ ಇದನ್ನ ಮರುಭೂಮಿಯ ಖಂಡ ಅಂತಾನೂ ಕೂಡ ಕರೀತಾರೆ, ಡೆಸರ್ಟ್ ಕಾಂಟಿನೆಂಟ್. ಯಾಕೆ ಇದನ್ನ ಡೆಸರ್ಟ್ ಕಾಂಟಿನೆಂಟ್ ಅಂತ ಕರಿತೀವಿ ಅಂದ್ರೆ, ವೆಸ್ಟರ್ನ್ ಆಸ್ಟ್ರೇಲಿಯಾ, ಪಶ್ಚಿಮ ಆಸ್ಟ್ರೇಲಿಯಾ ಭಾಗ ಇದೆಯಲ್ಲ, ಅದು ಸಂಪೂರ್ಣವಾಗಿ ಮರುಭೂಮಿಯಿಂದ ಕೂಡಿರೋದು. ಅಲ್ಲಿ ಮಳೆಯ ಪ್ರಮಾಣನೂ ಕೂಡ ಕಡಿಮೆ ಇರುತ್ತೆ. ಹಾಗೆ ಶೀತೋದಕ ಸಾಗರ ಪ್ರವಾಹಗಳು, ಕೋಲ್ಡ್ ಕರೆಂಟ್ ಅಲ್ಲಿಂದ ಪಾಸ್ ಆಗತ್ತೆ. ಆ ಕೋಲ್ಡ್ ಕರೆಂಟ್ ಅಲ್ಲಿ ಮಾಯ್ಶ್ಚರ್ ಇರಲ್ಲ, ತೇವಾಂಶ ಇರಲ್ಲ, ಹಾಗಾಗಿ ಮಳೆನೂ ಕೂಡ ಬರಲ್ಲ. ಮಳೆ ಬರಲಿಲ್ಲ ಅಂದ್ರೆ ಆ ಝೋನ್ ಹೇಗಿರತ್ತಪ್ಪ ಅಂದ್ರೆ, ಮತ್ತೆ ಟೆಂಪರೇಚರ್ ಹೈ ಇರೋದ್ರಿಂದ ಅಲ್ಲಿ ಕಂಪ್ಲೀಟ್ ಆಗಿ ಡ್ರೈ ಕಂಡೀಷನ್ಗೆ ಹೋಗುತ್ತೆ, ಶುಷ್ಕವಾದಂತಹ ವಾಯುಗುಣ ಕಂಡು ಬರುತ್ತೆ. ಹಾಗಾಗಿ ಡೆಸರ್ಟ್ ಫಾರ್ಮೇಷನ್ ಆಗಿರೋದ್ರಿಂದ ಇದನ್ನ ಮರುಭೂಮಿಯ ಖಂಡ ಅಂತಾನೂ ಕೂಡ ಕರಿತೀವಿ. ಅರ್ಧಕ್ಕಿಂತ ಹೆಚ್ಚು ಭೂಭಾಗ ಮರುಭೂಮಿಯಿಂದಾನೇ ಕೂಡಿದೆ. ಹಾಗೆ ಸಮತಟ್ಟಾದಂತಹ ಖಂಡ ಅಂತಾನೂ ಕೂಡ ಕರಿತೀವಿ, ಲೆವೆಲ್ ಕಾಂಟಿನೆಂಟ್ ಅಂತ. ಯಾಕೆ ಸಮತಟ್ಟಾದ ಖಂಡ ಅಂತ ಕರಿತೀವಿ ಅಂದ್ರೆ, 94% ಭೂಭಾಗ ಸಮುದ್ರ ಮಟ್ಟಕ್ಕಿಂತ ಕೆಳದಲ್ಲಿದೆ. 94% ಭೂಭಾಗ ಏನಾಗಿದೆ? ಸಮುದ್ರ ಮಟ್ಟಕ್ಕಿಂತ ಕೆಳಗಡೆ ಇರೋದನ್ನ ನಾವು ನೋಡ್ತೀವಿ. ಹಾಗಾಗಿ ಇದನ್ನ ಏನಂತ ಕರಿತೀವಿ? ಸಮತಟ್ಟಾದ ಖಂಡ ಅಂತಾನೂ ಕೂಡ ಕರಿತೀವಿ. ಯಾವ ಖಂಡವನ್ನ? ಆಸ್ಟ್ರೇಲಿಯಾಕ್ಕೆ ಕರೆಯುವಂತಹ ಹೆಸರು. ನೋಡಿ, ಅಪರೂಪದ ಪ್ರಾಣಿ ಪಕ್ಷಿಗಳ ಖಂಡ, ಮರುಭೂಮಿಯ ಖಂಡ, ಸಮತಟ್ಟಾದಂತಹ ಖಂಡ ಅಂತಾನೂ ಕೂಡ ಕರಿತೀವಿ ಆಸ್ಟ್ರೇಲಿಯಾಕ್ಕೆ. ಹಾಗೆ ಸ್ನೇಹಿತರೆ, ಆಸ್ಟ್ರೇಲಿಯಾ ಕಾಂಟಿನೆಂಟ್ಸ್ ರಿಲೇಟೆಡ್ ಆಗಿ ನಾವು ನೋಡ್ತಾ ಹೋಗ್ತಾ ಇದೀವಲ್ಲ, ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಕರ್ನಾಟಕ ಜಿಯೋಗ್ರಫಿ ಅಂತ ಒಂದು ಬುಕ್ಸ್ ಅನ್ನ ನಾನೇ ಬರ್ದಿರುವಂಥದ್ದು. ಈ ಕರ್ನಾಟಕ ಜಿಯೋಗ್ರಫಿ ಬುಕ್ಸ್ ಅಲ್ಲಿ ಯಾವೆಲ್ಲ ವಿಷಯಗಳು ಇದಾವೆ ಅನ್ನೋದಾದ್ರೆ, ಇದು ಬರೀ TET, CET, GPSTR, PSTR ಅಷ್ಟೇ ಸೀಮಿತ ಅಲ್ಲ. ಪ್ರತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಅತಿ ಹೆಚ್ಚು ಪ್ರಶ್ನೆಗಳು ಕರ್ನಾಟಕ ಜಿಯೋಗ್ರಫಿ ಮೇಲೆ ಕೇಳ್ತಾ ಇದ್ದಾರೆ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಬರೆದಿರುವಂತಹ ಪುಸ್ತಕವೇ ಈ ಕರ್ನಾಟಕ ಭೂಗೋಳ. ಯಾವೆಲ್ಲ ವಿಷಯಗಳಿದಾವಪ್ಪ ಅಂದ್ರೆ, ಇದರಲ್ಲಿ ಕರ್ನಾಟಕ ಭೂಗೋಳ ಪರಿಚಯ ಅಂದ್ರೆ ಯಾವ ರೀತಿ? ಕರ್ನಾಟಕದ ಸಂಪೂರ್ಣವಾದಂತಹ ಮಾಹಿತಿಯನ್ನು ಹೊಂದಿದೆ. ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು, ವಾಯುಗುಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಧಾಮಗಳು, ಹಾಗೆ ಕೈಗಾರಿಕೆ, ಖನಿಜ ಸಂಪನ್ಮೂಲ ಆಗಿರ್ಬೋದು, ಜನಸಂಖ್ಯೆ, ಮತ್ತೆ ಸಾರಿಗೆ ವ್ಯವಸ್ಥೆ, ಅಷ್ಟು ವಿಷಯಗಳು, ಮತ್ತೆ ಟ್ರೈಬ್ಸ್ ರಿಲೇಟೆಡ್ ಕಾನ್ಸೆಪ್ಟ್ ಇದೆ, ಅಂದ್ರೆ ಬುಡಕಟ್ಟು ಜನಾಂಗಗಳು. ಅವನ್ನ ಕರ್ನಾಟಕದ ಭೂಗೋಳ ಪರಿಚಯ ಅನ್ನುವಂಥ ಕಾನ್ಸೆಪ್ಟ್ ಅಲ್ಲಿ ಹಾಕಿದ್ದೀನಿ. ಅದಾದ ನಂತರ ಕರ್ನಾಟಕದ 31 ಜಿಲ್ಲೆಗಳ ಮಾಹಿತಿ ಇದರಲ್ಲಿ ನಿಮಗೆ ಸಿಗತ್ತೆ. ಆ 31 ಜಿಲ್ಲೆಗಳು, ಒಂದೊಂದು ಜಿಲ್ಲೆಯಲ್ಲೂ ಏನು ಇಂಪಾರ್ಟೆಂಟ್ ಆಗಿರುವಂತಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಬೇಕೋ ಅಷ್ಟು ಮಾಹಿತಿ ಅದರಲ್ಲಿ ನಿಮಗೆ ಸಿಗತ್ತೆ. ಹಾಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸು ಕೂಡ ಇದರಲ್ಲಿ ಆಡ್ ಮಾಡಿದ್ದೀನಿ. ಹಾಗೆ ಇದುವರೆಗೂ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಇವನ್ UPSC, KPSC ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಕೇಳಿರುವಂತಹ ಕರ್ನಾಟಕ ಭೂಗೋಳದ ಪ್ರಶ್ನೋತ್ತರಗಳು, ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ಕೂಡ ಒಳಗೊಂಡಿರುವಂತಹ ಬುಕ್ಸೇ ಈ ಕರ್ನಾಟಕ ಭೂಗೋಳ. ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು 9071673831 ಅಥವಾ 9008515660 ನಂಬರಿಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೊಳ್ಳಿ. ಬುಕ್ ಬೇಕಿದ್ರೆ ನಿಮಗೆ ಮನೆಗೆ ಕೊರಿಯರ್ ಮಾಡುವಂತಹ ಒಂದು ವ್ಯವಸ್ಥೆನೂ ಕೂಡ ನಮ್ಮಲ್ಲಿ ಸಿಗತ್ತೆ. ನೋಡಿ, ಈ ನಂಬರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಿ. ರೈಟ್, ಈಗ ಆಸ್ಟ್ರೇಲಿಯಾ ಕಾಂಟಿನೆಂಟ್ಸ್ ವಿಷಯವನ್ನ ಮುಂದುವರ್ಕೊಂಡು ಹೋಗೋದಾದ್ರೆ, ನೋಡಿ, ಈ ಆಸ್ಟ್ರೇಲಿಯಾ ಖಂಡವನ್ನ ಓಶಿನಿಯಾ ಅಂತಾನೂ ಕೂಡ ಕರಿತೀವಿ. ಅಂದ್ರೆ ಆಸ್ಟ್ರೇಲಿಯಾ ಖಂಡ ಯಾವುದರ ಒಂದು ಭಾಗ ಅಂತ ಕೇಳಿದ್ರೆ ಓಶಿನಿಯಾದ ಒಂದು ಭಾಗವಾಗಿರುತ್ತೆ. ಹಾಗಂದ್ರೆ ಏನು? ಓಶಿನಿಯಾ ಅಂದ್ರೆ ಏನು? ನೋಡಿ, ಓಶಿನಿಯಾ ಅಂದ್ರೆ ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ಒಂದು 10,000 ದ್ವೀಪಗಳ ಗುಂಪಿದೆ. ಇಲ್ಲಿದೆಯಲ್ಲ, ಇವೆಲ್ಲವೂ ಕೂಡ ಪೆಸಿಫಿಕ್ ಮಹಾಸಾಗರದಲ್ಲೇ ಇರೋದು. ಆ ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ಈ 10,000 ದ್ವೀಪಗಳಲ್ಲಿ ಆಸ್ಟ್ರೇಲಿಯಾನು ಕೂಡ ಒಂದಾಗಿರುತ್ತೆ. ಆಸ್ಟ್ರೇಲಿಯಾ ಆಗಿರ್ಬೋದು, ನ್ಯೂಜಿಲ್ಯಾಂಡ್ ಆಗಿರ್ಬೋದು, ನ್ಯೂ ಗಿನಿ ಆಗಿರ್ಬೋದು, ಓಕೆ, ಕಿರಿಬಾಟಿ ಅಂತ ಇದೆ. ಇವೆಲ್ಲವೂ ಕೂಡ ಈ ಓಶಿನಿಯಾದ ಭಾಗವಾಗಿರುತ್ತೆ. ಹಾಗಾದ್ರೆ ಈ ಓಶಿನಿಯಾ ಅನ್ನುವಂಥದ್ದು ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ 10,000 ದ್ವೀಪಗಳ ಸಮೂಹವಾಗಿರುತ್ತೆ. ಇದರಲ್ಲಿ ಮುಖ್ಯವಾಗಿರುವಂತಹ ಒಂದು ಖಂಡ ಯಾವ್ದಪ್ಪ ಅಂದ್ರೆ ಆಸ್ಟ್ರೇಲಿಯಾನು ಕೂಡ, ಅಥವಾ ಅತ್ಯಂತ ದೊಡ್ಡ ರಾಷ್ಟ್ರ ಯಾವ್ದಾಗಿರುತ್ತೆ? ಆಸ್ಟ್ರೇಲಿಯಾವನ್ನ ನೋಡ್ತೀವಿ. ಹಾಗಾದ್ರೆ ಆಸ್ಟ್ರೇಲಿಯಾ ಎನ್ನುವಂಥದ್ದು ಯಾವ್ದ್ರ ಒಂದು ಭಾಗ ಅಂತ ಕೇಳಿದಾಗ ಪಾರ್ಟ್ ಆಫ್ ಓಶಿನಿಯಾ ಅಂತಾನೆ ಕರೆಯುವಂಥದ್ದು. ಓಶಿನಿಯಾ ಅಂದ್ರೆ ಗೊತ್ತಾಯ್ತಲ್ಲ, ಪೆಸಿಫಿಕ್ ಮಹಾಸಾಗರದಲ್ಲಿರುವ 10,000 ದ್ವೀಪಗಳ ಸಮೂಹಕ್ಕೆ ಓಶಿನಿಯಾ ಅಂತ ಕರೆಯೋದು. ಅದರಲ್ಲಿ ಮುಖ್ಯವಾಗಿರೋದು ಯಾವುದು? ಆಸ್ಟ್ರೇಲಿಯಾ. ಅದು ಬಿಟ್ಟರೆ ಯಾವುದಿದೆ? ನ್ಯೂಜಿಲ್ಯಾಂಡ್ ಇದೆ, ಇದು ನ್ಯೂ ಗಿನಿ ಇದೆ, ಅದರ ಜೊತೆಗೆ ಕಿರಿಬಾಟಿನೂ ಕೂಡ ಇಲ್ಲಿ ಕಂಡು ಬರುತ್ತೆ.
ಹಾಗಾದರೆ ಈ ಓಷಿನಿಯ ಭಾಗ ಇದೆಯಲ್ಲ, ಆ ಓಷಿನಿಯವನ್ನ ಈ ಕಡೆ ನಾವು 3 ಪ್ರಮುಖ ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಯಾವುದಪ್ಪ ಅಂದರೆ ಮೈಕ್ರೋನೇಷಿಯಾ ಅಂತ ಈ ಭಾಗದಲ್ಲಿ ಕಂಡುಬರುತ್ತೆ, ಮೆಲನೇಷಿಯಾ ಅಂತ ಈ ಏರಿಯಾವನ್ನು ಕರಿತೀವಿ, ಹಾಗೆ ಪಲಿನೇಷಿಯಾ ಅಂತ ಈ ಭಾಗವನ್ನು ಕರೆಯೋದು. ಈ ರೀತಿ 3 ಭಾಗಗಳನ್ನಾಗಿ ವಿಭಾಗ ಮಾಡಿಕೊಂಡು ಇದನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇವೆಲ್ಲವೂ ಕೂಡ ಯಾವುದರ ಒಂದು ಭಾಗ? ಓಷಿನಿಯಾದ ಭಾಗವಾಗಿರುತ್ತೆ. ಹಾಗಾದರೆ ಆಸ್ಟ್ರೇಲಿಯಾನು ಕೂಡ ಯಾವ ಭಾಗಕ್ಕೆ ಸೇರಿರೋದು? ಓಷಿನಿಯಾಕ್ಕೆ ಸೇರಿರುವಂತಹ ದೊಡ್ಡ ರಾಷ್ಟ್ರ ಮತ್ತು ಒಂದು ಕಾಂಟಿನೆಂಟ್ ಕೂಡ ಆಗಿದೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಈ ಆಸ್ಟ್ರೇಲಿಯಾ ಖಂಡಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಾಟರ್ ಬಾಡಿಗಳು ಕಂಡು ಬರ್ತಾವೆ. ಸಮುದ್ರ ಇದಾವೆ ಮತ್ತು ಸಾಗರನು ಕೂಡ ನಾವು ನೋಡ್ತೀವಿ. ಹಾಗಾದರೆ ಯಾವ್ಯಾವ ಸಮುದ್ರಗಳು ಕಂಡು ಬರ್ತವೆ, ಯಾವ್ಯಾವ ಮಹಾಸಾಗರಗಳು ಕಂಡು ಬರ್ತಾವೆ ಅಂತ ನೋಡೋದಾದ್ರೆ ಈ ಭಾಗವನ್ನು ನೋಡಿ. ಇಲ್ಲಿ ಇಂಡಿಯನ್ ಓಷಿಯನ್ ಇದೆ. ಇಂಡಿಯನ್ ಓಷಿಯನ್ ಯಾವ ಭಾಗದಲ್ಲಿ ಕಂಡುಬರುತ್ತೆ? ಆಸ್ಟ್ರೇಲಿಯಾದ ಪಶ್ಚಿಮ ಭಾಗದಲ್ಲಿ ಕಂಡುಬರೋದು, ವೆಸ್ಟ್ ಸೈಡಲ್ಲಿ ಇರುವಂಥದ್ದು. ಹಾಗಾದರೆ ಇಲ್ಲಿ ನೋಡಿ ಪೆಸಿಫಿಕ್ ಮಹಾಸಾಗರ ಇದೆ. ಪೆಸಿಫಿಕ್ ಮಹಾಸಾಗರ ಯಾವ ಭಾಗದಲ್ಲಿದೆ? ಇದು ಪೂರ್ವ ಭಾಗದಲ್ಲಿ ಕಂಡುಬರುವಂಥದ್ದು. ನೋಡಿ ಸದರ್ನ್ ಓಷಿಯನ್ ಅಂತ ಇದೆ, ಇದು ದಕ್ಷಿಣ ಸಾಗರವನ್ನು ನೋಡ್ತೀವಿ. ಅದು ಆಸ್ಟ್ರೇಲಿಯಾದ ಯಾವ ಭಾಗದಲ್ಲಿದೆ? ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತೆ. ಇಂಡಿಯನ್ ಓಷಿಯನ್, ಪೆಸಿಫಿಕ್ ಓಷಿಯನ್, ಸದರ್ನ್ ಓಷಿಯನ್ ಅಂತ 3 ಜಲಭಾಗಗಳನ್ನು ಸುತ್ತುವರೆದಿರುವಂಥ ಒಂದು ಖಂಡವನ್ನು ನೋಡ್ತೀವಿ. ಅದರ ಜೊತೆಗೆ ಸ್ನೇಹಿತರೆ ಪ್ರಮುಖ ಸಮುದ್ರಗಳು ಯಾವ್ಯಾವುದು ನೋಡಿ. ಈ ಭಾಗದಲ್ಲಿ ಕಂಡುಬರುತ್ತೆ ಟೈಮೋರ್ ಸಿ ಅಂತ. ಟೈಮೋರ್ ಸಿ ಯಾವ ದಿಕ್ಕಿನಲ್ಲಿದೆ? ವಾಯುವ್ಯ ದಿಕ್ಕಿನಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್ ಇದು ಅರಫೋರಾ ಸಮುದ್ರ ಅಂತೇಳಿ, ಇದು ಕೂಡ ವಾಯುವ್ಯ ದಿಕ್ಕಿನಲ್ಲೇ ಕಂಡುಬರುವಂಥದ್ದು. ಹಾಗೆ ಈ ಭಾಗದಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಟೋರೆಸ್ ಜಲಸಂಧಿ ಅಂತ ಕಂಡುಬರುತ್ತೆ ನೋಡಿ. ಟೋರೆಸ್ ಜಲಸಂಧಿ ಕಂಡುಬರುತ್ತೆ. ಈ ಟೋರೆಸ್ ಜಲಸಂಧಿ ಈಶಾನ್ಯ ಭಾಗದಲ್ಲಿ ಕಂಡುಬರುವಂಥದ್ದು. ಈ ಟೋರೆಸ್ ಜಲಸಂಧಿ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ, ಇಲ್ಲಿ ಮೈನ್ಲ್ಯಾಂಡ್ ಆಸ್ಟ್ರೇಲಿಯಾ ಇದೆ. ಆಸ್ಟ್ರೇಲಿಯಾದ ಮೇಲ್ಗಡೆ ಯಾವುದಿದೆಯಪ್ಪ ಅಂದರೆ ನ್ಯೂ ಗಿನಿ ಇದೆ. ನ್ಯೂ ಗಿನಿ. ಈ ಆಸ್ಟ್ರೇಲಿಯಾ ಮತ್ತು ನ್ಯೂ ಗಿನಿಯನ್ನ ಸಪರೇಟ್ ಮಾಡುವಂತಹ ಒಂದು ಜಲಸಂಧಿ ಯಾವುದಪ್ಪ ಅಂದರೆ ಟೋರೆಸ್ ಸ್ಟ್ರೈಟ್ ಅಂತ ಹೇಳಿ. ಆಸ್ಟ್ರೇಲಿಯಾ ಮತ್ತು ನ್ಯೂ ಗಿನಿಯ ಸಪರೇಟ್ ಮಾಡುವಂತಹ ಜಲಸಂಧಿ ಯಾವುದು? ಟೋರೆಸ್ ಸ್ಟ್ರೈಟ್ ಅಂತ ಕಂಡುಬರುತ್ತೆ. ಹಾಗೆ ಇಲ್ಲಿ ಈಶಾನ್ಯ ಭಾಗಕ್ಕೆ ಹೋದಾಗ ಕೊರೆಲ್ ಸಮುದ್ರ ಕಂಡುಬರುತ್ತೆ ಅಥವಾ ಕೊರೆಲ್ ಸಿ ಕಂಡುಬರುವಂಥದ್ದು. ಅದಾದ ನಂತರ ಈ ಭಾಗಕ್ಕೆ ಬರೋಣ, ತಾಸ್ಮೆನ್ ಸಮುದ್ರ ಕಂಡುಬರುತ್ತೆ. ಯಾವ ಭಾಗದಲ್ಲಿದೆ? ಇದು ಆಗ್ನೇಯ ಭಾಗದಲ್ಲಿ ನೋಡ್ತೀವಿ. ಕ್ಲಿಯರಾ? ಆಗ್ನೇಯ ಭಾಗದಲ್ಲಿ ತಾಸ್ಮೆನ್ ಸಮುದ್ರ ಕಂಡುಬರೋದು. ಈ ಭಾಗಕ್ಕೆ ಬನ್ನಿ, ಇಲ್ಲಿ ಬಾಸ್ ಜಲಸಂಧಿ ಕಂಡುಬರುತ್ತೆ. ಯಾವ ಜಲಸಂಧಿ ಇದು? ಬಾಸ್ ಸ್ಟ್ರೈಟ್ ಅಂತ ಹೇಳಿ. ಈ ಬಾಸ್ ಸ್ಟ್ರೈಟ್ ಇದೆಯಲ್ಲ, ಇದು ತಾಸ್ಮೇನ್, ಇದು ತಾಸ್ಮೇನ್ ದ್ವೀಪ. ಮತ್ತು ಇಲ್ಲಿ ಯಾವುದಿದೆ? ಮೈನ್ಲ್ಯಾಂಡ್ ಆಸ್ಟ್ರೇಲಿಯಾ ಇದೆ. ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾದ ನಡುವೆ ಇರುವಂತಹ ಜಲಸಂಧಿ ಹೆಸರು ಯಾವುದು? ಬಾಸ್ ಜಲಸಂಧಿ. ಆಸ್ಟ್ರೇಲಿಯಾ ಮತ್ತು ನ್ಯೂ ಗಿನಿಯ ನಡುವೆ ಇರುವಂತಹ ಜಲಸಂಧಿ ಯಾವುದು? ಟೋರೆಸ್ ಜಲಸಂಧಿ ಅಂತ ಕಂಡುಬರುತ್ತೆ. ಹಾಗೆ ಸ್ನೇಹಿತರೆ ಆಸ್ಟ್ರೇಲಿಯಾದ ದಕ್ಷಿಣ ಭಾಗಕ್ಕೆ ಬಂದಾಗ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಕಂಡುಬರುತ್ತೆ. ಇದು ಸೌತ್ ಅಲ್ಲಿ ಇದೇ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಅಂತ ಕಂಡುಬರೋದು. ನೋಡಿ ಯಾವ್ಯಾವ ವಾಟರ್ ಬಾಡಿಗಳು, ಯಾವ್ಯಾವ ಸ್ಟ್ರೈಟ್ಗಳಿದಾವಂತ ಈ ಒಂದು ಮ್ಯಾಪ್ ಅಲ್ಲಿ ನಾವು ಕ್ಲಿಯರ್ ಮಾಡ್ಕೋಬಹುದು. ಅದು ದಿಕ್ಕಿನ ಆಧಾರದ ಮೇಲೆ ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ರೈಟ್, ನೆಕ್ಸ್ಟ್ ಹೋಗೋಣ. ನೋಡಿ ಆಸ್ಟ್ರೇಲಿಯಾ ಮಧ್ಯಭಾಗದಲ್ಲಿ ಮಕರ ಸಂಕ್ರಾಂತಿ ವೃತ್ತ ಹಾದೋಗತ್ತೆ. ಮಕರ ಸಂಕ್ರಾಂತಿ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಪಾಸ್ ಆಗೋದು. ಹಾಗಾದ್ರೆ ಈ ಮಕರ ಸಂಕ್ರಾಂತಿ ವೃತ್ತ ಆಸ್ಟ್ರೇಲಿಯಾದ ಮಧ್ಯಭಾಗದಲ್ಲಿ ಹಾದು ಹೋಗ್ತಾ ಇರೋದ್ರಿಂದ ಇಲ್ಲಿ ನೋಡಿ ಇಡೀ ಆಸ್ಟ್ರೇಲಿಯಾದ ಕ್ಲೈಮೇಟ್ ಅನ್ನ 2 ಭಾಗಗಳನ್ನಾಗಿ ವಿಭಾಗ ಮಾಡುತ್ತೆ. ಈ ಮೇಲ್ಭಾಗದಲ್ಲಿ ಟ್ರಾಪಿಕಲ್ ಕ್ಲೈಮೇಟ್ ಇದ್ರೆ ಉಷ್ಣ ವಲಯದ ವಾಯುಗುಣ ಕಂಡುಬಂದ್ರೆ ಇಲ್ಲಿ ಉಪೋಷ್ಣ ವಲಯದ ವಾಯುಗುಣ ಕಂಡುಬರುತ್ತೆ. ಟೆಂಪರೇಟ್ ಕ್ಲೈಮೇಟ್ ಕಂಡುಬರುತ್ತೆ. ಕ್ಲಿಯರಾ? ಟೆಂಪರೇಟ್ ನೋಡಿ ಈ ಒಂದು 23.5 ಡಿಗ್ರಿ ಯಾವುದಿದು? 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಈ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಸೌತ್ ಅಲ್ಲಿರೋದು ಟೆಂಪರೇಟ್ ಕ್ಲೈಮೇಟ್, ನಾರ್ತ್ ಅಲ್ಲಿರುವಂಥದ್ದು ಟ್ರಾಪಿಕಲ್ ಉಷ್ಣ ವಲಯದ ವಾಯುಗುಣ ಕಂಡು ಬರುತ್ತೆ. ಇಲ್ಲಿ ನೇರವಾಗಿ ಪ್ರಶ್ನೆ ಏನು ಕೇಳ್ತಾನೆ, ಆಸ್ಟ್ರೇಲಿಯಾದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಅಕ್ಷಾಂಶ ಲ್ಯಾಟಿಟ್ಯೂಡ್ ಯಾವುದು ಅಂತ ಕೇಳಿದ್ರೆ 23.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಅಥವಾ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಪಾಸ್ ಆಗುವಂಥದ್ದನ್ನ ನೋಡ್ಬೋದು. ಇದಿಷ್ಟು ಇಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಹೋಗೋಣ. ಇದಾದ ನಂತರ ನೋಡಿ ಆಸ್ಟ್ರೇಲಿಯಾದ ಪ್ರಾಕೃತಿಕ ವಿಭಾಗಗಳನ್ನಾಗಿ ನಾವು ಡಿವೈಡ್ ಮಾಡಿಕೊಂಡಾಗ ಇಲ್ಲಿ ಪೂರ್ವದ ಉನ್ನತ ಪ್ರದೇಶ ಅಂತ ಕಂಡುಬರುತ್ತೆ. 3 ಪ್ರಾಕೃತಿಕ ವಿಭಾಗಗಳು ಕಂಡುಬರ್ತಾವೆ. ನೋಡಿ ಈ ಏರಿಯಾ ಇದೆಯಲ್ಲ, ಇದು ಪೂರ್ವದ ಉನ್ನತ ಪ್ರದೇಶ ಅಂಥೇಳಿ. ಇದನ್ನ ಸೆಂಟ್ರಲ್ ಹೈಲ್ಯಾಂಡ್ ಅಂತ ಕರಿತೀವಿ. ಕೇಂದ್ರದ ತಗ್ಗು ಭಾಗ ಸೆಂಟ್ರಲ್ ಲೋ ಲ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟು ಈಸ್ಟರ್ನ್ ಪ್ಲೇಟಿವ್ ಅಂತ ಪೂರ್ವದ ಪ್ರಸ್ಥಭೂಮಿ ಅಂತ ಕಂಡುಬರ್ತಾವೆ.
ಇದು 1 2 3 ಈ ರೀತಿ 3 ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಅದರಲ್ಲಿ ಪೂರ್ವದ ಉನ್ನತ ಪ್ರದೇಶ ಅಂದರೆ ಇದೆ, ಈಸ್ಟರ್ನ್ ಹೈಲ್ಯಾಂಡ್ ಅಂತ ಕರೆಯುವಂಥದ್ದು. ಈ ಈಸ್ಟರ್ನ್ ಹೈಲ್ಯಾಂಡ್ ಇಂಪಾರ್ಟೆಂಟ್ ಏನು ಅಂತ ನೋಡ್ಕೊಬಿಡಿ. ಇದನ್ನು ಪೂರ್ವದ ಹೈಲ್ಯಾಂಡ್ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಒಂದು ಪರ್ವತ ಶ್ರೇಣಿ ಹಾದು ಬರುತ್ತೆ, ಇಲ್ಲಿದೆಯಲ್ಲ, ಈ ಪರ್ವತ ಶ್ರೇಣಿಯ ಹೆಸರು ಏನಪ್ಪಾ ಅಂದರೆ ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತ ಕರಿತೀವಿ ಇದನ್ನು. ಹಾಗಾದರೆ ಈ ಗ್ರೇಟ್ ಡಿವೈಡಿಂಗ್ ರೇಂಜ್ ಇದೆಯಲ್ಲ, ಆಸ್ಟ್ರೇಲಿಯಾದ ಯಾವ ಭಾಗದಲ್ಲಿ ಕಂಡುಬರುತ್ತೆ? ಈಸ್ಟರ್ನ್ ಸೈಡಲ್ಲಿ ಕಂಡುಬರೋದು, ಪೂರ್ವ ಭಾಗದಲ್ಲಿ ಕಂಡುಬರುತ್ತೆ. ಆ ಗ್ರೇಟ್ ಡಿವೈಡಿಂಗ್ ರೇಂಜ್ ಇದೆಯಲ್ಲ, ಅದು ಎಲ್ಲಿಂದ ಕಂಡುಬರೋದಪ್ಪ ಅಂದರೆ ನ್ಯೂ ಸೌತ್ ವೇಲ್ ಭಾಗದಲ್ಲಿ ಅತಿ ಹೆಚ್ಚು ಎತ್ತರವಾಗಿ ಕಂಡುಬರೋದನ್ನು ನೋಡ್ತೀವಿ. ಯಾವುದು? ಗ್ರೇಟ್ ಡಿವೈಡಿಂಗ್ ರೇಂಜ್. ಹಾಗಾದರೆ ಗ್ರೇಟ್ ಡಿವೈಡಿಂಗ್ ರೇಂಜ್ ಈ ನ್ಯೂ ಸೌತ್ ವೇಲಲ್ಲಿ ಅತಿ ಎತ್ತರವಾಗಿರೋದನ್ನು ನಾವು ನೋಡ್ತೀವಿ. ಹಾಗಾಗಿ ನ್ಯೂ ಸೌತ್ ವೇಲ್ ಭಾಗದಲ್ಲಿ ಇದನ್ನು ಆಸ್ಟ್ರೇಲಿಯನ್ ಆಲ್ಫಸ್ ಅಂತಾನೂ ಕೂಡ ಕರೀತಾರೆ. ಕ್ಲಿಯರ್ ಮಾಡ್ಕೋಬೇಕು, ಗ್ರೇಟ್ ಡಿವೈಡಿಂಗ್ ರೇಂಜನ್ನು ಆಸ್ಟ್ರೇಲಿಯನ್ ಆಲ್ಫಸ್ ಅಂತಾನೂ ಕೂಡ ಕರಿತೀವಿ, ಅಥವಾ ಇದನ್ನು ನ್ಯೂ ಇಂಗ್ಲೆಂಡ್ ಶ್ರೇಣಿ ಅಂತಾನೂ ಕೂಡ ಕರೀತಾರೆ. ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂದ್ರೂ ಒಂದೇ, ಆಸ್ಟ್ರೇಲಿಯನ್ ಆಲ್ಫಸ್ ಅಂದ್ರೂ ಒಂದೇನೆ, ಅಥವಾ ನ್ಯೂ ಇಂಗ್ಲೆಂಡ್ ಶ್ರೇಣಿ ಅಂದ್ರೂ ಕೂಡ ಒಂದೇ. ಅವೆಲ್ಲ ಕರೆಯುವಂತಹ ಹೆಸರು ಯಾವುದಕ್ಕಪ್ಪ ಅಂತ ಕೇಳಿದರೆ ಈ ಗ್ರೇಟ್ ಡಿವೈಡಿಂಗ್ ರೇಂಜ್ಗೆ ಕರೆಯುವಂತಹ ಹೆಸರಾಗಿರುತ್ತೆ. ಹಾಗಾದರೆ ಈ ಪೂರ್ವದ ಉನ್ನತ ಪ್ರದೇಶದಲ್ಲಿ ಒಂದು ಪೀಕ್ ಇದೆ, ಅಥವಾ ಗ್ರೇಟ್ ಡಿವೈಡಿಂಗ್ ರೇಂಜಲ್ಲಿ ಒಂದು ಪೀಕ್ ಇದೆ. ಆ ಪೀಕ್ ಹೆಸರು ಏನು ಅಂತ ಕೇಳಿದರೆ ಕೋಸಿಯುಸ್ಕೋ ಅಂತ. ಈ ಕೋಸಿಯುಸ್ಕೋ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಆಸ್ಟ್ರೇಲಿಯಾದ ಅತಿ ಎತ್ತರವಾದಂತಹ ಪರ್ವತ ಶಿಖರ. ಇದು 2230 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ತುಂಬ ಇಂಪಾರ್ಟೆಂಟು. ಹೈಯೆಸ್ಟ್ ಪೀಕ್ ಇನ್ ಆರ್ ಹೈಯೆಸ್ಟ್ ಮೌಂಟೇನ್ ಪೀಕ್ ಇನ್ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಅಂತ ಕೇಳಿದರೆ ಅದೇ ಕೋಸಿಯುಸ್ಕೋ. ಹಾಗೆ ಆಸ್ಟ್ರೇಲಿಯಾದಲ್ಲಿ ಡೀಪೆಸ್ಟ್ ಪಾಯಿಂಟ್ ಯಾವುದು? ಆಸ್ಟ್ರೇಲಿಯಾದ ಅತಿ ತಗ್ಗಾದಂತಹ ಭಾಗ ಯಾವುದಪ್ಪ ಅಂದರೆ ಐರ್ ಸರೋವರ ಕಂಡುಬರುತ್ತೆ. ಐರ್ ಲೇಕ್ ಇದೆಯಲ್ಲ, ಅದು ಡೀಪೆಸ್ಟ್ ಪಾಯಿಂಟ್ ಇನ್ ಆಸ್ಟ್ರೇಲಿಯಾ ಅಂತಾನೆ ಕನ್ಸಿಡರ್ ಆಗಿರುವಂಥದ್ದು. ಇವೆರಡು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಅನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಕಂಡುಬರುತ್ತೆ ಆಸ್ಟ್ರೇಲಿಯಾದಲ್ಲಿ. ನೋಡಿ, ಇದೇ ಗ್ರೇಟ್ ಬ್ಯಾರಿಯರ್ ರೀಫ್ ಇರುವಂತಹ ಪ್ರದೇಶ. ನೋಡಿ, ಆ ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದ ಯಾವ ಭಾಗದಲ್ಲಿ ಕಾಣಿಸ್ತಾ ಇದೆ? ನಮಗೆ ಪೂರ್ವ ಭಾಗದಲ್ಲಿ, ಮತ್ತು ಈ ಭಾಗವನ್ನು ನೋಡಿದಾಗ ಈಶಾನ್ಯ ಭಾಗದಲ್ಲೂ ಕೂಡ ಕಂಡುಬರುತ್ತೆ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನುವಂಥದ್ದು. ಏನು ಇಂಪಾರ್ಟೆಂಟು, ಈ ಗ್ರೇಟ್ ಬ್ಯಾರಿಯರ್ ರೀಫ್ ಇದರ ಒಟ್ಟು ಉದ್ದ ಎಷ್ಟಪ್ಪ ಅಂದರೆ 2000 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಇಲ್ಲಿಂದ ಇಲ್ಲಿಗೆ 2000 ಕಿಲೋಮೀಟರ್ ಅಷ್ಟು ಉದ್ದ ಇರೋದು. ಇದು ಕೊರೆಲ್ ಸಮುದ್ರದಲ್ಲಿ ಕಂಡುಬರುತ್ತೆ. ಯಾವ ಸಿ? ಕೊರೆಲ್ ಸಿಯಲ್ಲಿ ಕಂಡುಬರುವಂಥದ್ದು ಗ್ರೇಟ್ ಬ್ಯಾರಿಯರ್ ರೀಫ್ ಇದೆ. ಸಮುದ್ರದಲ್ಲಿರುವಂತಹ ಜೀವಿಗಳು ಏನಿದಾವಲ್ಲ, ಆ ಜೀವಿಗಳು ಸತ್ತ ನಂತರ ಆದಂತಹ ಒಂದು ಬಂಡೆಗಲ್ಲು ಅಂತ ಕರೆಯುವಂಥದ್ದು, ಇದನ್ನೇ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಕರಿತೀವಿ. ನೋಡಿ, ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದ ಪೂರ್ವ ತೀರದ ಆಚೆಗೆ ಇರುವಂತಹ ಒಂದು ರೀಫ್ ಆಗಿರುತ್ತೆ. ಹಾಗೆ ಪ್ರಪಂಚದ ಅತಿ ಉದ್ದ ಹವಳ ದಿನ್ನೆ ಯಾವುದಂತ ಕೇಳ್ತಾನೆ. ಯಾವುದಿದು? ಹವಳ ದಿನ್ನೆ ಯಾವುದಪ್ಪ ಅಂತ ಕೇಳಿದರೆ ಅದೇ ಗ್ರೇಟ್ ಬ್ಯಾರಿಯರ್ ರೀಫ್. 2000 ಕಿಲೋಮೀಟರ್ ಅಷ್ಟು ಉದ್ದ ಹರಿದಿರೋದ್ರಿಂದ ಇದು ಪ್ರಪಂಚದ ಅತಿ ಉದ್ದವಾದಂತಹ ಹವಳ ದಿನ್ನೆ, ಅಥವಾ ವರ್ಲ್ಡ್ ಲಾಂಗೆಸ್ಟ್ ಕೊರೆಲ್ ರೇಂಜ್ ಯಾವುದಂತ ಕೇಳಿದರೆ ಇದೇ ಗ್ರೇಟ್ ಬ್ಯಾರಿಯರ್ ರೀಫ್. ಇದನ್ನು 1981ರಲ್ಲಿ ಯುನೆಸ್ಕೋ ಪಟ್ಟಿಗೂ ಕೂಡ ಸೇರಿಸಿರುವಂಥದ್ದು. ಕ್ಲಿಯರಾ? ಈ ಹವಳ ಜೀವಿಗಳು ಸತ್ತ ನಂತರ ಅವು ಒಂದು ಕಡೆ ಗುಡ್ಡೆ ಹೆಂಗೆ ಹೊಡ್ಕೊಳ್ತವೆ, ಅದರಿಂದ ಆಗಿರುವಂತಹ ಒಂದು ಭೂಪ್ರದೇಶವನ್ನೇ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತಾನೆ ಕರೆಯುವಂಥದ್ದು. ಇದು ಬಹಳಷ್ಟು ಎಕ್ಸಾಮಲ್ಲಿ ಪ್ರಶ್ನೆಯಾಗಿ ಬರ್ತಾನೆ ಇರುತ್ತೆ, ಅದ್ರ ಬಗ್ಗೆ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಹೋಗೋಣ. ಮಧ್ಯದ ತಗ್ಗು ಮೈದಾನ ಅಂತೇಳಿ ಸೆಂಟ್ರಲ್ ಲೋ ಲ್ಯಾಂಡ್ ಅಂತ ಕರಿತೀವಿ. ಈ ಸೆಂಟ್ರಲ್ ಲೋ ಲ್ಯಾಂಡನ್ನು, ಈ ಭಾಗ ಇದೆಯಲ್ಲ, ಇದನ್ನು 3 ಭಾಗವಾಗಿ ವಿಭಾಗ ಮಾಡ್ಕೊಳ್ತೀವಿ. ನೋಡಿ, ಫಸ್ಟು ಮರ್ರೆ ಡಾರ್ಲಿಂಗ್ ರಿವರ್ ಬೆಲ್ಟ್ ಇರುತ್ತೆ. ನೆಕ್ಸ್ಟ್ ಎರಡನೇದು ಐರ್ ಸರೋವರ ಭಾಗ ಕಂಡುಬರುತ್ತೆ. ಮೂರನೇದು ಕಾರ್ಪೆಂಟೇರಿಯಾ ಅಂತ ಕಂಡುಬರುತ್ತೆ, ಮೈದಾನ ಅಂತ ಕಂಡುಬರುತ್ತೆ. ಈ ರೀತಿ 3 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಇಲ್ಲಿ ಮರ್ರೆ ಡಾರ್ಲಿಂಗ್ ನದಿಯ ಭಾಗ ಅಂತ ಅಂದ್ರೇನೆ ಅರ್ಥ ಆಗ್ಬಿಡುತ್ತೆ, ನದಿ ಹರಿತಾ ಇರೋದ್ರಿಂದ ಈ ಭಾಗದಲ್ಲಿ ಕೃಷಿ ಚಟುವಟಿಕೆ ಹೆಚ್ಚು ಕಂಡುಬರುತ್ತೆ ಅಂತ ಅರ್ಥ. ಸೊ ಈ 3 ಭಾಗಗಳನ್ನು ನೋಡ್ತಾ ಹೋದಾಗ ಇಲ್ಲಿ ನೋಡಿ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ, ನೋಡಿ, ಉತ್ತರದ ಕಾರ್ಪೆಂಟ್ರಿಯಾ ಕೊಲ್ಲಿ ಈ ಭಾಗದಿಂದ ಸ್ಟಾರ್ಟ್ ಆಗಿ ದಕ್ಷಿಣದಲ್ಲಿ ಮರ್ರೆ ಡಾರ್ಲಿಂಗ್ ನದಿಯವರೆಗಿರುವಂತಹ ಒಂದು ಭೂಪ್ರದೇಶವನ್ನೇ ಮಧ್ಯದ ತಗ್ಗು ಮೈದಾನ ಅಂತ ಕರೆಯುವಂಥದ್ದು. ಹಾಗಾದರೆ ಇದರ ಒಂದೊಂದೇ ಪಾರ್ಟನ್ನು ಕ್ಲಿಯರ್ ಮಾಡ್ಕೊಳ್ತಾ ಹೋಗೋದಾದರೆ, ಮರ್ರೆ ಡಾರ್ಲಿಂಗ್ ನದಿ ಬಯಲು ಹೇಗಿರುತ್ತೆ, ಏನು ಇಂಪಾರ್ಟೆಂಟ್ ಅಂತ ಕೇಳಿದರೆ, ಇದೇ ಮರ್ರೆ ಡಾರ್ಲಿಂಗ್ ನದಿ ಬಯಲು ಆಸ್ಟ್ರೇಲಿಯಾದ ಮಧ್ಯಭಾಗದಲ್ಲಿ ಕಂಡುಬರುವಂಥದ್ದು. ಇಲ್ಲಿ ಫಲವತ್ತಾದಂತಹ ಮಣ್ಣು ಕಂಡುಬರುತ್ತೆ. ಯಾಕಂದರೆ ನದಿಗಳು ಹರಿಯೋದ್ರಿಂದ ಹೈ ಫರ್ಟಿಲಿಟಿ ಸಾಯಿಲು ಇಲ್ಲಿ ಕಂಡುಬರೋದನ್ನು ನೋಡ್ತೀವಿ.
ಆ ಫಲವತ್ತಾದಂತಹ ಮಣ್ಣು ಕಂಡು ಬರೋದ್ರಿಂದ ಇಲ್ಲಿ ಯಾವುದು ಡೆವಲಪ್ ಆಗಿರುತ್ತಪ್ಪ ಅಂದರೆ ಕೃಷಿ ಅನ್ನೋದು ಹೆಚ್ಚು ಅಭಿವೃದ್ಧಿ ಆಗಿರೋದನ್ನು ನೋಡ್ತೀವಿ. ಗೋಧಿ ಬೆಳೀತಾರೆ, ಕಬ್ಬು ಬೆಳೀತಾರೆ, ಜೋಳವನ್ನು ಬೆಳೀತಾರೆ. ಈ ಭಾಗದಲ್ಲಿ ಅತಿ ಹೆಚ್ಚು ಕೃಷಿ ಚಟುವಟಿಕೆ ನಡೆಯೋದು ಇದೇ ಮರ್ರೆ ಡಾರ್ಲಿಂಗ್ ರಿವರ್ ಏರಿಯಾ ಅಂತಾನೆ ಕನ್ಸಿಡರ್ ಮಾಡಿರುವಂಥದ್ದು. ಕ್ಲಿಯರಾ? ನೆಕ್ಸ್ಟು ಎರಡನೇ ಭೂಪ್ರದೇಶಕ್ಕೆ ಹೋಗೋದಾದರೆ ಇದರಲ್ಲಿ ಇದೇ ಏರಿಯಾದಲ್ಲಿ ಆರ್ಟಿಷಿಯನ್ ಬಾವಿಗಳು ಕೂಡ ಕಂಡುಬರ್ತಾವೆ. ಏನು ಇದು ಆರ್ಟಿಷಿಯನ್ ಬಾವಿಗಳು ಅಂದರೆ ಏನಪ್ಪ ಅಂದರೆ ಭೂಮಿಯ ಆಳದಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ ಅಂತರ್ಜಲದ ಪ್ರಮಾಣ ಹೆಚ್ಚಾಗಿರುತ್ತೆ. ಅದು ಒತ್ತಡದಿಂದಾಗಿ ಸ್ವಲ್ಪ ಹೋಲ್ ಮಾಡಿದರೆ ನೀರು ಅದಕ್ಕದೇ ಹೊರಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಯಾವುದೇ ಬೋರನ್ನು ಕೂರಿಸುವಂಥ ಅವಶ್ಯಕತೆ ಇರಲ್ಲ, ಕರೆಂಟ್ ಬೇಕಂತ ಅವಶ್ಯಕತೆ ಇರಲ್ಲ. ಒತ್ತಡದಿಂದಾಗಿ ನೀರು ಏನಾಗುತ್ತೆ ಹೊರಗಡೆ ಚೆಲ್ತಾ ಇರುತ್ತೆ. ಇದನ್ನೇ ನಾವು ಆರ್ಟಿಷಿಯನ್ ಬಾವಿಗಳು ಅಂತ ಕರಿತೀವಿ. ಹಾಗಾದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಆರ್ಟಿಷಿಯನ್ ಬಾವಿಗಳನ್ನು ಹೊಂದಿರುವಂಥದ್ದು ಯಾವ ರಾಷ್ಟ್ರದಲ್ಲಿ ಅಂತ ಕೇಳಿದರೆ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ಇದೇ ಮರ್ರೆ ಡಾರ್ಲಿಂಗ್ ನದಿಯ ಭಾಗದಲ್ಲಿ ಕಂಡುಬರುವಂತಹ ಒಂದು ಬಾವಿಗಳಾಗಿರ್ತವೆ. ಆದರೆ ಈ ಬಾವಿಗಳನ್ನು ನೋಡಿದಾಗ ಇದು ಸ್ವಲ್ಪ ಸಾಲ್ಟ್ ವಾಟರ್ ಕಂಟೆಂಟ್ ಇರುತ್ತೆ. ಹಾಗಾಗಿ ಇದನ್ನು ಪಶುಸಂಗೋಪನೆ ಮತ್ತು ಕುರಿ ಸಾಕಾಣಿಕೆಗೆ ಹೆಚ್ಚು ಯೂಸ್ ಆಗುವಂಥದ್ದನ್ನು ನೋಡ್ತೀವಿ. ಯಾವುದು? ಈ ಆರ್ಟಿಷಿಯನ್ ಬಾವಿಯ ನೀರು ಅನ್ನುವಂಥದ್ದು. ರೈಟ್. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಐರ್ ಸರೋವರ ಭಾಗ ಸೆಕೆಂಡ್ ಪಾರ್ಟ್ ಇದೆಯಲ್ಲ, ಇದೇ ಐರ್ ಸರೋವರ ಭಾಗವಾಗಿರುತ್ತೆ. ಇದೇ ಐರ್ ಲೇಕ್. ಇಲ್ಲಿ ಒಳನಾಡಿನ ನದಿಗಳು ಹೆಚ್ಚು ಹರಿತವೆ. ಇನ್ಲ್ಯಾಂಡ್ ರಿವರ್ಸ್ಗಳು ಬಂದು ಈ ಸರೋವರವನ್ನು ಸೇರೋದನ್ನು ನೋಡ್ತೀವಿ. ಹಾಗಾಗಿ ಐರ್ ಸರೋವರ ಭಾಗ ಏನಪ್ಪಾ ಅಂದರೆ ಒಳನಾಡಿನ ನದಿಗಳು ಹರಿಯುವಂತಹದನ್ನು ನೋಡ್ತೀವಿ. ನೋಡಿ, ಐರ್ ಸರೋವರ ಮೈದಾನ ವಿಶಾಲವಾದಂತಹ ಒಂದು ತಟ್ಟೆ ಅಂತ ಇದೆ. ಒಂದು ಪ್ಲೇಟ್ ಅಂದರೆ ಲೆವೆಲ್ ಆಗಿರುವಂಥ ಲ್ಯಾಂಡ್ ಆಗಿರುತ್ತೆ, ಒಂದು ಪ್ಲೇಟ್ ಶೇಪಲ್ಲಿ ಇರುತ್ತೆ. ಇದನ್ನ ಏನಂತ ಕರೀತಾರಪ್ಪ ಅಂದರೆ ಸಾಸರ್ ಅಂತಾನೂ ಕೂಡ ಕರೀತಾರೆ. ಒಂದು ವರ್ಡನ್ನು ಯೂಸ್ ಮಾಡ್ತಾರೆ, ಸಾಸರ್ ಎನ್ನುವಂತಹ ಪದವನ್ನು ಕರಿತೀವಿ. ಈ ಭಾಗದಲ್ಲಿ ಸ್ವಲ್ಪ ಸಾಲ್ಟ್ ವಾಟರ್ ಕಂಟೆಂಟ್ ಜಾಸ್ತಿ, ಉಪ್ಪು ನೀರಿನಿಂದ ಕೂಡಿರುವಂತಹ ಸರೋವರಗಳು ಹೆಚ್ಚು ಕಂಡು ಬರ್ತವೆ. ಹಾಗಾಗಿ ಇಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಬೆಳವಣಿಗೆಗೆ ಇಲ್ಲಿ ಕಷ್ಟಕರವಾಗಿರುತ್ತೆ. ಯಾವ ಭಾಗದಲ್ಲಿ? ಐರ್ ಸರೋವರ ಭಾಗದಲ್ಲಿ. ಯಾಕಂದ್ರೆ ಸಾಲ್ಟ್ ಕಂಟೆಂಟ್ ಇರುವಂತಹ ಲೇಕ್ಸ್ಗಳನ್ನು ಇಲ್ಲಿ ಹೆಚ್ಚಾಗಿ ನೋಡೋದ್ರಿಂದ. ಇದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟಂತೆ. ಅದು ಮಧ್ಯದ ಭೂಭಾಗವನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ. ನೆಕ್ಸ್ಟ್ ಹೋಗೋಣ, ಕಾರ್ಪೆಂಟ್ರಿಯ ಮೈದಾನ ಅಂತ ಕಂಡುಬರುತ್ತೆ, ಅಥವಾ ಕಾರ್ಪೆಂಟ್ರಿಯ ತಗ್ಗು ಮೈದಾನ ಅಂತಾನೂ ಕೂಡ ಕರಿತೀವಿ. ಈ ಕಾರ್ಪೆಂಟ್ರಿಯ ಪ್ಲೈನ್ ಇದೆಯಲ್ಲ, ಐರ್ ಸರೋವರದಿಂದ ಬ್ಲಾಕೆಟ್ ಪ್ರಸ್ಥಭೂಮಿಯ ಕಡೆ ಕಂಡುಬರುವಂಥದ್ದು. ಇಲ್ಲಿ ಐರ್ ಸರೋವರ ಲಾಸ್ಟ್ ಎಂಡ್ ಅಲ್ವಾ, ಇಲ್ಲಿಂದ ಎಲ್ಲಿವರೆಗಿದೆ ಅಂತ ಕೇಳಿದಾಗ ಬ್ಲಾಕೆಟ್ ಪ್ರಸ್ಥಭೂಮಿಯವರೆಗೆ ಕಂಡುಬರುವಂತಹ ಒಂದು ಭೂಪ್ರದೇಶವನ್ನೇ ಕಾರ್ಪೆಂಟ್ರಿಯಾ ಅಂತ ಕರಿತೀವಿ. ಹಾಗಾದರೆ ಈ ಕಾರ್ಪೆಂಟ್ರಿಯ ಭಾಗದಲ್ಲಿ ಯಾವ ನದಿಗಳು ಹರಿತಾವೆ ಅಂದರೆ ಎರಡು ಇಂಪಾರ್ಟೆಂಟ್ ನದಿಗಳು ಹರಿತಾವೆ ನೋಡಿ, ಫ್ಲಿಂಡರ್ಸ್ ಮತ್ತು ಮಿಚೆಲ್ ಎನ್ನುವಂತಹ ನದಿಗಳು ಹರಿತಾವೆ. ಹಾಗಾದರೆ ಫ್ಲಿಂಡರ್ಸ್ ಮತ್ತು ಮಿಚೆಲ್ ನದಿಗಳು ಯಾವ ಮೈದಾನದಲ್ಲಿ ಹರಿತಾವಂತ ಪ್ರಶ್ನೆ ಬಂದರೆ ಕಾರ್ಪೆಂಟ್ರಿಯ ಮೈದಾನದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳಾಗಿದ್ದಾವೆ. ಇನ್ನೇನು ಮರ್ರೆ ಡಾರ್ಲಿಂಗ್ ನದಿಗಳು ಹರಿಯುವಂತಹ ಪ್ರದೇಶ ಗೊತ್ತಾಯಿತು, ಇದು ಸೌತ್ ಭಾಗದಲ್ಲಿ ಕಂಡುಬರೋದು. ಮಧ್ಯದಲ್ಲಿ ಏನಿದೆಯಪ್ಪ ಅಂದರೆ ಐರ್ ಸರೋವರ ಜಲಾನಯನ ಪ್ರದೇಶವನ್ನು ನಾವು ನೋಡ್ತೀವಿ. ಇದು ಮೂರನೇ ಭೂಭಾಗವಾಗಿ ನೋಡ್ತೀವಿ. ಎಲ್ಲಿ? ಈ ಒಂದು ಸೆಂಟ್ರಲ್ ಲೋ ಲ್ಯಾಂಡಲ್ಲಿ. ಇಷ್ಟು ಮಾಹಿತಿಯನ್ನು ಈ ಮೂರರ ಬಗ್ಗೆ ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೋಡಿ, ಪಶ್ಚಿಮದ ಪ್ರಸ್ಥಭೂಮಿ, ಇದು ವೆಸ್ಟರ್ನ್. ಇಲ್ಲಿಂದ ಹಿಡಿದು ಇಷ್ಟು ಕೂಡ ಪಶ್ಚಿಮದ ಪ್ರಸ್ಥಭೂಮಿ ಅಂತ, ವೆಸ್ಟರ್ನ್ ಪ್ಲೇಟ್ಯೂ ಅಂತಾನೆ ಕರೆಯುವಂಥದ್ದು. ಈ ಪಶ್ಚಿಮದ ಪ್ರಸ್ಥಭೂಮಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಕಾರ್ಪೆಂಟ್ರಿಯ ಕೊಲ್ಲಿಯ ಅನ್ಸೋಲ್ನಿಂದ ಪರ್ತ್ ಮತ್ತು ಅಲ್ಬೇನಿಯಾದವರೆಗೆ ಕಂಡುಬರುತ್ತೆ ನೋಡಿ. ಇದು ಕಾರ್ಪೆಂಟ್ರಿಯ ಭಾಗ, ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಪರ್ತ್ ಇರೋದು ಅನ್ಸೋಲ್ವರೆಗೂ ಕೂಡ ಕಂಡುಬರುವಂಥದ್ದನ್ನು ನಾವು ನೋಡ್ತೀವಿ. ಮತ್ತೆ ಅಲ್ಬೇನಿಯಾದವರೆಗೆ ಇರುವಂತಹ ಒಂದು ಭೂಪ್ರದೇಶವನ್ನ ಪಶ್ಚಿಮದ ಪ್ರಸ್ಥಭೂಮಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಷ್ಟು ಏರಿಯಾವನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಹಾಗಾದ್ರೆ ಈ ಭೂಪ್ರದೇಶ ಏನಿದೆಯಲ್ಲ ಆಸ್ಟ್ರೇಲಿಯಾದಲ್ಲಿ, ಇದು ಭಾರತದಲ್ಲಿರುವಂತಹ ದಕ್ಕನ್ ಪ್ರಸ್ಥಭೂಮಿಯಷ್ಟು ಹಳೆಯದಾದಂತಹ ಭೂಸ್ವರೂಪ. ನಮ್ಮ ಇಂಡಿಯಾದಲ್ಲಿ ಹೇಗೆ ಓಲ್ಡ್ ಲ್ಯಾಂಡ್ ಮಾಸ್ ಅಂತ ಡೆಕ್ಕನ್ ಪ್ಲೇಟಿವನ್ನ ಕರಿತೀವಲ್ವಾ, ಅದೇ ರೀತಿ ಆಸ್ಟ್ರೇಲಿಯಾದಲ್ಲಿರುವಂತಹ ಓಲ್ಡ್ ಲ್ಯಾಂಡ್ ಮಾಸ್ ಯಾವುದಪ್ಪ ಅಂದ್ರೆ ಪಶ್ಚಿಮದ ಪ್ರಸ್ಥಭೂಮಿ. ಹಾಗಾಗಿ ಇದನ್ನ ದಕ್ಕನ್ ಪ್ರಸ್ಥಭೂಮಿಯಷ್ಟೇ ಹಳೆಯದಾದಂತಹ ಒಂದು ಭೂಸ್ವರೂಪ ಅಂತ ಕರೆಯುವಂಥದ್ದು. ಈ ಭಾಗದಲ್ಲಿ ಈ ಏರಿಯಾ ಇದೆಯಲ್ಲ, ಈ ಏರಿಯಾದಲ್ಲಿ ಪ್ರಮುಖವಾದಂತಹ ಪರ್ವತಗಳು ಕಂಡುಬರ್ತವೆ. ಯಾವ್ಯಾವ ಪರ್ವತಗಳು ಕಂಡುಬರ್ತವೆ? ಮ್ಯಾಕ್ ಡೊನೆಲ್ ಎನ್ನುವಂತಹ ಮೌಂಟೇನ್ ಇದೆ, ಅದರ ಜೊತೆಗೆ ಮಾಸ್ ಗ್ರೇವ್ ಅಂತ ಕಂಡುಬರುತ್ತೆ, ಜೇಮ್ಸ್ ಶ್ರೇಣಿ ಅಂತ ಕಂಡುಬರುತ್ತೆ. ಈ ಮೂರು ಕೂಡ ಕಂಡುಬರೋದು ಪಶ್ಚಿಮ ಪ್ರಸ್ಥಭೂಮಿಯ ಸೆಂಟ್ರಲ್ ಪಾರ್ಟ್ ಅಲ್ಲಿ ಕಂಡುಬರುವಂತಹದ್ದನ್ನ ನೋಡ್ತೀವಿ. ಇದು ಪಶ್ಚಿಮ ಪ್ರಸ್ಥಭೂಮಿಯ ಬಗ್ಗೆ ಇಷ್ಟು ಗೊತ್ತಿರಬೇಕು. ಕಾರ್ಪೆಂಟ್ರಿಯ ಅನ್ಸೋಲ್ನಿಂದ ಪರ್ತ್ ವರೆಗೆ ಕಂಡುಬರುತ್ತೆ, ಮತ್ತೆ ಅಲ್ಬೇನಿಯಾದವರೆಗೆ ವಿಸ್ತರಿಸಿರುವಂತಹ ಒಂದು ಪ್ರದೇಶವಾಗಿರುತ್ತೆ.
ಇದು ಭಾರತದ ದಕ್ಕನ್ ಪ್ರಸ್ಥಭೂಮಿಯಷ್ಟು ಹಳೆಯ ಭೂಸ್ವರೂಪ. ಹಾಗೆ ಮ್ಯಾಕ್ಡೊನೆಲ್, ಮಾಸ್ಗ್ರೇವ್ ಮತ್ತು ಜೇಮ್ಸ್ ಶ್ರೇಣಿಗಳು ಕಂಡುಬರ್ತವೆ. ಅಷ್ಟೇ ಅಲ್ಲದೆ ಇಲ್ಲಿ ಹಲವಾರು ಮರುಭೂಮಿಗಳು ಕೂಡ ಕಂಡುಬರುವಂಥದ್ದು. ಇಲ್ಲಿ ಶುಷ್ಕವಾದಂತಹ ಒಂದು ವಾಯುಗುಣವನ್ನು ಹೊಂದಿರುವಂಥದ್ದು, ಕಡಿಮೆ ಮಳೆ ಬೀಳುವಂತಹ ಒಂದು ಪ್ರದೇಶನೂ ಕೂಡ ಇದು ಆಗಿರುತ್ತೆ. ರೈಟ್. ಹಾಗಾದರೆ ಈ ಏರಿಯಾದಲ್ಲಿ ಕಂಡುಬರುವಂತಹ ಪ್ರಮುಖ ಮರುಭೂಮಿ ನೋಡಿ, ಆಸ್ಟ್ರೇಲಿಯಾ ಅಂದ್ಕೂಡಲೇ ಡೆಸರ್ಟ್ ಕಾಂಟಿನೆಂಟ್ ಅಂತಾನೆ ಮೊದಲು ಟೈಟಲ್ ಕೊಟ್ಟಿದ್ವಿ ನಾವು. ಆ ಡೆಸರ್ಟ್ ಕಾಂಟಿನೆಂಟ್ ಕಂಡೀಷನ್ ಹೇಗಿರುತ್ತಪ್ಪ ಅಂದರೆ ಶಾಖ ಇರುತ್ತೆ, ಹಾಟ್ ಕಂಡೀಷನ್ ಇರುತ್ತೆ, ಶುಷ್ಕತೆಯಿಂದ ಮತ್ತು ಡ್ರೈ ಕ್ಲೈಮೇಟ್ ಕಂಡೀಷನ್ ಅನ್ನ ನೋಡ್ತೀವಿ. ಹಾಟ್ ಅಂಡ್ ಡ್ರೈ ಇದ್ರೆ ಡೆಸರ್ಟ್ ಇದೆ ಅಂತ ಅರ್ಥ. ಹಾಗಾದ್ರೆ ಇಲ್ಲಿರುವಂತಹ ಪ್ರಮುಖ ಮರುಭೂಮಿಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್ ಅಂದ್ರೆ ಇದು ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್. ಹಾಗಾದ್ರೆ ಈ ವಿಕ್ಟೋರಿಯಾ ಮರುಭೂಮಿ ಆಸ್ಟ್ರೇಲಿಯಾದ ಅತಿ ದೊಡ್ಡ ಮರುಭೂಮಿ ಆಗಿರುತ್ತೆ. ಲಾರ್ಜೆಸ್ಟ್ ಡೆಸರ್ಟ್ ಇನ್ ಆಸ್ಟ್ರೇಲಿಯಾ ಅಂತ ಕೇಳಿದ್ರೆ ಅದು ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್. ನೆಕ್ಸ್ಟ್ ಗ್ರೇಟ್ ಸ್ಯಾಂಡಿ ಡೆಸರ್ಟ್ ಅಂತ ಕಂಡುಬರುತ್ತೆ. ಇದು ಗ್ರೇಟ್ ಸ್ಯಾಂಡಿ ಡೆಸರ್ಟ್, ಇದು ಸೆಕೆಂಡ್ ಒನ್. ನೆಕ್ಸ್ಟ್ ಗ್ರೇಟ್ ಗಿಬ್ಸನ್ ಡೆಸರ್ಟ್, ಇದು ಮೂರನೇದು. ಅಲ್ಲಿದೆಯಲ್ಲ ಗ್ರೇಟ್ ಗಿಬ್ಸನ್ ಡೆಸರ್ಟ್. ತನಾಮಿ ಡೆಸರ್ಟ್ ಅಂತ ಕಂಡುಬರುತ್ತೆ, ಇದು ತನಾಮಿ ಡೆಸರ್ಟ್. ಸಿಂಪೆನ್ ಡೆಸರ್ಟ್ ಅಂತ ಕಂಡುಬರುತ್ತೆ, ಇಲ್ಲಿದೆ ನೋಡಿ, ಇದು ಸಿಂಪೆನ್ ಡೆಸರ್ಟ್. ನೋಡಿ, ಇಷ್ಟು ಕೂಡ ಮರುಭೂಮಿಯಿಂದ ಕೂಡಿರುವಂತಹ ಭಾಗ ಆಸ್ಟ್ರೇಲಿಯಾವಾಗಿರುತ್ತೆ. ಇಲ್ಲಿ ಡೆಸರ್ಟ್ ಆಗೋದಕ್ಕೆ ಒಂದು ರೀಸನ್ ಇದೆ. ಇಲ್ಲಿ ಇಂಡಿಯನ್ ಓಷಿಯನ್ ಕಡೆಯಿಂದಾಗಿ ಪಶ್ಚಿಮ ಆಸ್ಟ್ರೇಲಿಯಾ ಶೀತೋದಕ ಸಾಗರ ಪ್ರವಾಹ ಕಂಡುಬರುತ್ತೆ. ಅಂದ್ರೆ ವೆಸ್ಟ್ ಆಸ್ಟ್ರೇಲಿಯನ್ ಕೋಲ್ಡ್ ಕರೆಂಟ್ ಪಾಸ್ ಆಗುತ್ತೆ. ಈ ಶೀತೋದಕ ಸಾಗರ ಪ್ರವಾಹ ಹಾದು ಹೋಗ್ತಾ ಇರೋದ್ರಿಂದ ಇದರಲ್ಲಿ ಏನಿರೋದಿಲ್ಲಪ್ಪ ಅಂದ್ರೆ ತೇವಾಂಶ ಇರಲ್ಲ, ಮಾಯಿಶ್ಚರ್ ಕಂಟೆಂಟ್ ಇರಲ್ಲ. ಮಾಯಿಶ್ಚರ್ ಇಲ್ಲ ಅಂದ್ರೆ ಕ್ಲೌಡ್ ಫಾರ್ಮೇಶನ್ ಆಗಲ್ಲ. ಕ್ಲೌಡ್ ಫಾರ್ಮೇಶನ್ ಆಗಲ್ಲ ಅಂದ್ರೆ ಏನ್ ಬರಲ್ಲ ಅಂತ ಅರ್ಥ? ಮಳೆ ಬರಲ್ಲ ಅಂತ ಅರ್ಥ. ಹಾಗಾಗಿ ಈ ವೆಸ್ಟರ್ನ್ ಆಸ್ಟ್ರೇಲಿಯಾ ಸೈಡ್ ಅಲ್ಲಿ ಡೆಸರ್ಟ್ ಫಾರ್ಮೇಶನ್ ಆಗಿರೋದನ್ನ ನಾವು ನೋಡ್ಬೋದು. ಇದು ಆಸ್ಟ್ರೇಲಿಯಾದ ಪ್ರಮುಖ ಮರುಭೂಮಿಯ ಬಗ್ಗೆ ಗೊತ್ತಿರಬೇಕು. ಇದು ಪಶ್ಚಿಮದ ಪ್ರಸ್ಥಭೂಮಿಯ ಭಾಗದಲ್ಲಿ ಕಂಡುಬರುವಂಥದ್ದು. ಹಾಗೆ ಸ್ನೇಹಿತರೆ, ಆಸ್ಟ್ರೇಲಿಯಾದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಯಾವ್ಯಾವುದು? ಒಂದು ಮರ್ರೆ ನದಿ ಅಂತ ಕಂಡುಬರುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಆದಂತಹ ರಿವರು ಮರ್ರೆ ರಿವರ್. ಇದು ಆಸ್ಟ್ರೇಲಿಯಾದ ಅತಿ ಉದ್ದ ನದಿ, ಲಾಂಗೆಸ್ಟ್ ರಿವರ್ ಇನ್ ಆಸ್ಟ್ರೇಲಿಯಾ ಮರ್ರೆ ನದಿ ಆಗಿರುತ್ತೆ. ಆ ನದಿ ಹುಟ್ಟುವಂತಹ ಜಾಗ ಯಾವ್ದಪ್ಪ ಅಂದ್ರೆ ಕೋಸಿಯುಸ್ಕೋ ಬೆಟ್ಟದಲ್ಲಿ ಹುಟ್ಟುತ್ತೆ. ಕೋಸಿಯುಸ್ಕೋ ಏನಪ್ಪಾ ಅಂದ್ರೆ ಹೈಯೆಸ್ಟ್ ಪೀಕ್ ಇನ್ ಆಸ್ಟ್ರೇಲಿಯನ್ ಮೌಂಟೇನ್ಸ್ ಅಲ್ಲಿ, ಓಕೆ, ಅಥವಾ ಆಸ್ಟ್ರೇಲಿಯಾದಲ್ಲೇ ಅತಿ ಎತ್ತರವಾಗಿರೋ ಪರ್ವತ ಶಿಖರ ಯಾವ್ದಪ್ಪ ಅಂದ್ರೆ ಕೋಸಿಯುಸ್ಕೋ. ಅಲ್ಲಿ ಹುಟ್ಟಿ ಇದು ಎನ್ಕೌಂಟರ್ ಕೊಲ್ಲಿಗೆ ಹೋಗಿ ಸೇರೋದನ್ನ ನೋಡ್ತೀವಿ. ಸೊ ರಿವರ್ ಮೌತ್ ಎಲ್ಲಿದೆಪ್ಪ ಅಂದ್ರೆ ಎನ್ಕೌಂಟರ್ ಕೊಲ್ಲಿಯಲ್ಲಿ ಹೋಗಿ ಸೇರೋದನ್ನ ನೋಡ್ಬೋದು. ಹಾಗಾದ್ರೆ ಮರ್ರೆ ನದಿ ಆಸ್ಟ್ರೇಲಿಯಾದ ಅತಿ ಉದ್ದ ನದಿ ಆಗಿರುತ್ತೆ. ಈ ನದಿಯ ಪ್ರಮುಖ ಉಪನದಿಗಳು ಯಾವುದು? ನಾವು ಕಾಮನ್ ಆಗಿ ಓದಬೇಕಾದ್ರೆ ಮರ್ರೆ ಡಾರ್ಲಿಂಗ್ ಅಂತಾನೆ ಓದ್ತೀವಿ. ಹಾಗಾದ್ರೆ ಡಾರ್ಲಿಂಗ್ ಅನ್ನೋದೇನು? ಅದರ ಉಪನದಿ. ಯಾವುದರ ಉಪನದಿ? ಮರ್ರೆ ನದಿಯ ಉಪನದಿ ಯಾವುದಪ್ಪ ಅಂದ್ರೆ ಅದು ಡಾರ್ಲಿಂಗ್. ಅದು ಬಿಟ್ರೆ ಲಾಚ್ಲಾನ್ ಅಂತ ಮತ್ತೊಂದು ಉಪನದಿ ಇದೆ, ಮತ್ತೆ ಮೊರಂಬಿಡ್ಜ್ ಎನ್ನುವಂತಹ ಮತ್ತೊಂದು ಉಪನದಿ ಕಂಡು ಬರ್ತವೆ. ಡಾರ್ಲಿಂಗ್, ಲಾಚ್ಲಾನ್, ಮೊರಂಬಿಡ್ಜ್ ಎನ್ನುವಂಥದ್ದು ಮರ್ರೆ ನದಿಯ ಉಪನದಿಗಳಾಗಿರ್ತವೆ. ಸೊ ಇದರ ಜಲಾನಯನ ಪ್ರದೇಶದಲ್ಲೇ ಅತಿ ಹೆಚ್ಚು ಕೃಷಿ ಚಟುವಟಿಕೆ ನಡೆಯುವಂಥದ್ದು, ಪಶು ಸಂಗೋಪನೆ ನಡೆಯುತ್ತೆ, ಕುರಿ ಸಾಕಾಣಿಕೆಯನ್ನು ಕೂಡ ಈ ಭಾಗದಲ್ಲೇ ನಡೆಯೋದನ್ನ ನೋಡ್ತೀವಿ. ಇದು ಫಸ್ಟ್ ಇಂಪಾರ್ಟೆಂಟ್ ರಿವರು ಅಂಡ್ ಇಟ್ಸ್ ಟ್ರಿಬ್ಯೂಟರೀಸ್, ಉಪನದಿಗಳ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡೋಣ, ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಯಾವ್ಯಾವುದು? ಹಂಟರ್ ನದಿ ಹರಿಯತ್ತೆ, ಮತ್ತೆ ಬೆಲಾಂಡೋ ಎನ್ನುವಂತಹ ನದಿ ಹರಿಯತ್ತೆ. ಈಗ ರೀಸೆಂಟ್ TET ಎಕ್ಸಾಮ್ ಬರ್ದಿರಲ್ಲ, TET ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಇದು ನದಿಗಳ ಬಗ್ಗೆ. ಅದಕ್ಕೆ ಕಂಪ್ಲೀಟ್ ಆಗಿರುವಂತಹ ನದಿಗಳ ಒಂದು ಲಿಸ್ಟ್ ಅನ್ನು ತಗೋಬಿಟ್ರೆ ಮುಂದೆ ಯಾವ ಎಕ್ಸಾಮ್ ಬಂದರೂ ಕೂಡ ಅದೇ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ. ಅದರ ಬೇಸ್ ಇಟ್ಕೊಂಡು ನಾವು ಸ್ಟಡಿ ಮಾಡ್ತಾ ಇದೀವಿ. ಈಸ್ಟ್ ಅಂದ್ರೆ ಯಾವುದು? ಹಂಟರ್ ಮತ್ತು ಬೆಲಾಂಡೋ ನದಿಗಳು ಹರಿಯೋದು. ವಾಯುವ್ಯ ದಿಕ್ಕಿಗೆ ಹರಿಯುವಂತಹ ನದಿ ಯಾವುದು? ನಾರ್ತ್ ವೆಸ್ಟ್ ಅಲ್ಲಿ ಹರಿಯುವಂತಹ ನದಿ ಯಾವುದಪ್ಪ ಅಂದ್ರೆ ಮಿಡ್ಸೆಲ್ ಎನ್ನುವಂತಹ ನದಿ ಹರಿಯುತ್ತೆ, ಗಿಲ್ಬರ್ಟ್ ನದಿ ಹರಿಯುತ್ತೆ, ಪ್ಲಿಂಡರ್ ಮತ್ತು ಕಾರ್ಪೆಂಟ್ರಿಯಾ ಎನ್ನುವಂತಹ ಕೊಲ್ಲಿಗೆ ಹೋಗಿ ಸೇರ್ತವೆ. ಯಾವ್ಯಾವ ನದಿ ಅದು? ಮಿಡ್ಸೆಲ್ ಮತ್ತು ಗಿಲ್ಬರ್ಟ್ ನದಿ ಮತ್ತೆ ಪ್ಲಿಂಡರ್ಸ್ ನದಿಗಳು ಕಾರ್ಪೆಂಟ್ರಿಯಾ ಕೊಲ್ಲಿಗೆ ಹೋಗಿ ಸೇರುವಂತಹ ನದಿಗಳಾಗಿರ್ತವೆ. ಓಕೆ, ಕಾರ್ಪೆಂಟ್ರಿಯಾ ಗಲ್ಫ್ಗೆ ಸೇರುವಂತಹ ನದಿಗಳನ್ನ ನೋಡ್ತೀವಿ. ನೆಕ್ಸ್ಟ್ ವಾಯುವ್ಯ ಮತ್ತು ಉತ್ತರ, ನಾರ್ತ್ ಕಡೆ ಹರಿಯುವಂತಹ ನದಿಗಳಲ್ಲಿ ಡಾಲಿ ನದಿ ಹರಿಯುತ್ತೆ, ವಿಕ್ಟೋರಿಯಾ ನದಿ ಹರಿಯುತ್ತೆ, ವೆಸ್ಟ್ ಪಿಟ್ಜರ್ ರಾಯರ್ ನದಿ ಹರಿಯುತ್ತೆ. ಇವು ತೈಮೂರ್ ಸಮುದ್ರಕ್ಕೆ ಹೋಗಿ ಸೇರ್ತಾವೆ. ಯಾವ ಸಿಗೆ ಹೋಗ್ತಾ ಇದಾವೆ ಇವು? ತೈಮೂರ್ ಸಮುದ್ರಕ್ಕೆ ಹೋಗಿ ಸೇರುವಂತಹ ನದಿಗಳಾಗಿರ್ತವೆ. ನೆಕ್ಸ್ಟ್ ನೋಡಿ, ಐರ್ ಸರೋವರ ಸೇರುವಂತಹ ನದಿಗಳು ಯಾವುದು?
ಕೂಪರ್ ನದಿ ಹರಿಯುತ್ತೆ. ನೆಕ್ಸ್ಟ್ ಕ್ರಿಕ್ ಎನ್ನುವಂತಹ ನದಿ ಹೋಗಿ ಐರ್ ಸರೋವರನ ಸೇರುತ್ತೆ. ಜಾಗಿರ್ಸ್ ನದಿ ಸೇರುತ್ತೆ. ಮತ್ತೆ ಮುಕುಂಬ ಎನ್ನುವಂತಹ ನದಿಗಳು, ಇವು 4 ಪ್ರಮುಖ ನದಿಗಳು ಎಲ್ಲಿ ಹೋಗಿ ಸೇರ್ತಾವಪ್ಪ ಅಂದ್ರೆ ಐರ್ ಸರೋವರಕ್ಕೆ. ಹಾಗಾದ್ರೆ ಇಂಡಿಯನ್ ಓಷಿಯನ್, ಹಿಂದೂ ಮಹಾಸಾಗರಕ್ಕೆ ಸೇರುವಂತಹ ನದಿ ಅವೋನ್ ನದಿ ಸೇರುತ್ತೆ. ಬ್ಲ್ಯಾಕ್ ಊನ್ಸ್ ನದಿ ಎನ್ನುವಂಥದ್ದು, ಬ್ಲ್ಯಾಕ್ ಊನ್ಸ್ ಎನ್ನುವಂತಹ ನದಿ ಹೋಗಿ ಸೇರುವಂಥದ್ದು ಹಿಂದೂ ಮಹಾಸಾಗರ. ನೋಡಿ, ಇವಿಷ್ಟು ನದಿಗಳನ್ನ ಆಸ್ಟ್ರೇಲಿಯಾ ಖಂಡದಲ್ಲಿ ನೀವು ತಿಳ್ಕೊಂಡ್ರೆ ಅವನು ಯಾವ ರೀತಿನಾರೋ ಪ್ರಶ್ನೆ ಎಕ್ಸಾಮಲ್ಲಿ ಬಂದರೂ ಕೂಡ ನಾವು ಒಂದು ಆನ್ಸರ್ ಮಾಡುವಂತಹ ಒಂದು ಸಾಮರ್ಥ್ಯ ಬೆಳೆಸ್ಕೋಬಹುದು. ತೀರಾ ಅದನ್ನೇ ಸ್ವಲ್ಪ ಟ್ವಿಸ್ಟ್ ಆಗಿ ಮಾಡಿದ್ರು 3 ಆಪ್ಷನ್ ಅಲ್ಲಿ ನಾವು ನಿಯರೆಸ್ಟ್ ಆಪ್ಷನ್ ಆದ್ರೂ ನಮಗೆ ಗೊತ್ತಾಗತ್ತೆ, ಆನ್ಸರ್ ಅನ್ನ ಈಸಿಯಾಗಿ ನಾವು ಮಾಡಬಹುದು. ಇದು ಆಸ್ಟ್ರೇಲಿಯಾ ಖಂಡದ ಪ್ರಮುಖ ನದಿಗಳ ಬಗ್ಗೆ ಪರಿಚಯ ಗೊತ್ತಿರಲಿ. ನೆಕ್ಸ್ಟ್, ಇಡೀ ಆಸ್ಟ್ರೇಲಿಯಾ ಖಂಡದಲ್ಲೇ ಜಗತ್ತಿಗೆ ಪ್ರಸಿದ್ಧವಾಗಿರುವಂತಹ ಒಂದು ಏಕಶಿಲಾ ಬೆಟ್ಟ ಇದೆ. ಕೆಂಪು ಕಲರ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಏಕಶಿಲಾ ಬೆಟ್ಟ. ಇದು ಸೆಂಟ್ರಲ್ ಆಸ್ಟ್ರೇಲಿಯನ್ ಡೆಸಾರ್ಟ್ ಅಲ್ಲಿ ಕಂಡು ಬರುವಂತದ್ದು. ಹಾಗಾದ್ರೆ ಈ ಒಂದು ಏಕಶಿಲಾ ಬೆಟ್ಟ ಏನಿದೆಯಲ್ಲ, ಇದು ಮರಳುಗಲ್ಲಿನಿಂದ ಆಗಿರೋದು, ಮರಳು ಶಿಲೆ ಅಂತ ಕರಿತೀವಿ. ಇದ್ರ ಮೇಲೆ ಹತ್ತೋದು ಇಳಿಯೋದು ಮಾಡ್ತಾ ಇದ್ರೆ ಬೇಗ ಎರೋಸನ್ ಆಗಿ ಹೋಗುತ್ತೆ, ಸವೆತಕ್ಕೆ ಒಳಗಾಗತ್ತಿದು. ಹಾಗಾಗಿ ಈ ಉಲೂರು ಲಾಕ್ಸ್ ಅಂತ ಕರಿತೀವಿ. ಇದಕ್ಕೆ ಏನಂತ ಹೆಸರು ಕರಿತೀವಿ? ಉಲೂರು ಅಥವಾ ಐರ್ಸ್ ಶಿಲೆ ಅಂತಾನೂ ಕೂಡ ಕರಿತೀವಿ. ಈ ಉಲೂರು ಐಸ್ ಶಿಲೆ ಅನ್ನುವಂಥದ್ದು ಯಾವ ಬಣ್ಣದಲ್ಲಿ ಕಂಡು ಬರುತ್ತೆ? ರೆಡ್ ರಾಕ್ಸ್ ಮೋನೋಲಿತ್ ಅಂತ ಕರಿತೀವಿ. ಕೆಂಪು ಬಣ್ಣದಲ್ಲಿರುವ ಆಸ್ಟ್ರೇಲಿಯಾ ಖಂಡದಲ್ಲಿರುವಂತಹ ಅತಿ ದೊಡ್ಡದಾದಂತಹ ಏಕಶಿಲಾ ಬೆಟ್ಟ ಅಂತಾನೆ ಕರೆಯುವಂಥದ್ದು. ಅತಿ ದೊಡ್ಡದಾಗಿರುವಂತಹ ಏಕಶಿಲಾ ಬೆಟ್ಟ ಮರಳು ಶಿಲೆಯಿಂದ ಕೂಡಿರೋದ್ರಿಂದ ಬೇಗ ಹಾಳಾಗತ್ತೆ. ಹಾಗಾಗಿ ಇದನ್ನ ಯುನೆಸ್ಕೋ ಲಿಸ್ಟಿಗೆ ಸೇರಿ ಕಂಪ್ಲೀಟ್ ಇದನ್ನ ಬೇಲಿ ಹಾಕಿ ರಕ್ಷಣೆಯನ್ನು ಕೂಡ ಮಾಡ್ತಾ ಇರೋದನ್ನ ನೋಡ್ಬೋದು. ಯಾಕಂದ್ರೆ ಪ್ರವಾಸಿಗರನ್ನ ಅಷ್ಟಾಗಿ ಈ ಜಾಗಕ್ಕೆ ಬಿಡ್ತಾ ಇಲ್ಲ. ಇದು ಆಸ್ಟ್ರೇಲಿಯಾದ ಒಂದು ವಿಶೇಷವಾದಂತಹ ಒಂದು ಏಕಶಿಲಾ ಬೆಟ್ಟದ ಬಗ್ಗೆನೂ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಹೋಗೋಣ, ಆಸ್ಟ್ರೇಲಿಯಾದಲ್ಲಿ ಚಳಿಗಾಲ ಯಾವಾಗಿರುತ್ತೆ ನೋಡಿ. ಇದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗತ್ತೆ. ನಮ್ಮಲ್ಲಿ ಬೇಸಿಗೆಗಾಲ ಇತ್ತಂದ್ರೆ ಭಾರತದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಏನಾಗುತ್ತೆ? ಚಳಿಗಾಲ ಇರುತ್ತೆ. ನಮ್ಮಲ್ಲಿ ಚಳಿಗಾಲ ಇದ್ರೆ ಅವರಲ್ಲಿ ಏನಾಗುತ್ತೆ? ಬೇಸಿಗೆಗಾಲ ಇರುತ್ತೆ. ಈಗ ನಮ್ಮಲ್ಲಿ ಬೇಸಿಗೆಗಾಲ ಸ್ಟಾರ್ಟ್ ಆಗುತ್ತೆ. ಈಗ ಆಸ್ಟ್ರೇಲಿಯಾದ ಚಳಿಗಾಲ ಅಂತ ನೋಡಿದಾಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಜೂನ್ ನಿಂದ ಆಗಸ್ಟ್ ವರೆಗೆ ಕಂಡು ಬರುತ್ತೆ. ಆಗ ನಮ್ಮಲ್ಲಿ ಯಾವ ಕಾಲ ಇರುತ್ತೆ? ಬೇಸಿಗೆಗಾಲ ಇರುತ್ತೆ. ಜೂನ್ ಜುಲೈ ಆಗಸ್ಟ್ ಟೈಮಲ್ಲಿ ಬೇಸಿಗೆಗಾಲವನ್ನ ನಾವು ನಾರ್ದರ್ನ್ ಹಿಮೋಸ್ಫಿಯರ್ ಬಗ್ಗೆ ನೋಡ್ತೀವಿ, ಉತ್ತರ ಗೋಳಾರ್ಧದಲ್ಲಿ. ಆದರೆ ಭಾರತಕ್ಕೆ ಮಳೆಗಾಲ ಕಂಡುಬರೋದು ಗೊತ್ತಾಗುತ್ತೆ. ಆದರೆ ನಾರ್ದರ್ನ್ ಹಿಮೋಸ್ಫಿಯರ್ ಅಂದ್ರೆ ಜೂನ್ ನಿಂದ ಆಗಸ್ಟ್ ವರೆಗೂ ಕೂಡ ಉತ್ತರದಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ. ಹಾಗಾಗಿ ದಕ್ಷಿಣದಲ್ಲಿ ಯಾವ ಕಾಲ ಸ್ಟಾರ್ಟ್ ಆಗಿರುತ್ತೆ? ಚಳಿಗಾಲ. ಯಾಕಂದ್ರೆ ಜೂನ್ ಟೈಮಲ್ಲಿ ಸೂರ್ಯನ ನೇರ ಕಿರಣಗಳು ಎಲ್ಲಿ ಬೀಳ್ತಾವಪ್ಪ ಅಂದ್ರೆ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತೆ. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳೋದ್ರಿಂದ ನಾರ್ದರ್ನ್ ಹಿಮೋಸ್ಫಿಯರ್ ಅಲ್ಲಿ ಸಮ್ಮರ್ ಆಗಿರುತ್ತೆ, ಸದರ್ನ್ ಹಿಮೋಸ್ಫಿಯರ್ ಅಲ್ಲಿ ಏನಾಗುತ್ತೆ? ವಿಂಟರ್ ಇರುತ್ತೆ. ಆಸ್ಟ್ರೇಲಿಯಾ ಇರೋದಲ್ಲಿ ಸದರ್ನ್ ಹಿಮೋಸ್ಫಿಯರ್. ಹಾಗಾಗಿ ಯಾವ ಕಾಲ ಇರುತ್ತಲ್ಲಿ? ಚಳಿಗಾಲ. ಯಾವ ಅವಧಿ? ಜೂನ್ ಇಂದ ಆಗಸ್ಟ್. ಅಂದ್ರೆ ಉಷ್ಣಾಂಶ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಒತ್ತಡ ಏನಾಗಿರುತ್ತೆ? ತುಂಬಾ ಜಾಸ್ತಿ ಇರುತ್ತೆ. ಪ್ರೆಷರ್ ಹೈ ಇರುತ್ತೆ, ಟೆಂಪರೇಚರ್ ಲೋ ಇರುತ್ತೆ. ಆಗ ಮಾರುತಗಳು ಒಳನಾಡಿನಿಂದ ಸಮುದ್ರದ ಕಡೆ ಬೀಸುತ್ತೆ. ಅಂದ್ರೆ ಲ್ಯಾಂಡ್ ಟು ವಾಟರ್ ಕಡೆ ವಿಂಡ್ ಮೂವ್ ಆಗ್ತಾವ. ಲ್ಯಾಂಡ್ ಇಂದ ವಾಟರ್ ಕಡೆ ವಿಂಡ್ ಮೂವ್ ಆಗೋದ್ರಿಂದ ಆ ಏರಲ್ಲಿ ಮಾಯಿಶ್ಚರ್ ಇರಲ್ಲ, ತೇವಾಂಶ ಇರಲ್ಲ. ತೇವಾಂಶ ಇಲ್ಲ ಅಂದ್ರೆ ಏನಾಗೋದಿಲ್ಲ? ಮಳೆ ಬರಲ್ಲ. ಯಾವ ಅವಧಿಯಲ್ಲಿ? ಚಳಿಗಾಲದ ಅವಧಿಯಲ್ಲಿ ಮಳೆನೂ ಕೂಡ ಇರೋದಿಲ್ಲ. ಅದೇ ಅದಕ್ಕೆ ಕಾರಣವಾಗಿರುತ್ತೆ. ಹಾಗಾದ್ರೆ ಹೇಗೆ ಕಂಡೀಷನ್ ಇರುತ್ತೆ? ಶುಷ್ಕವಾಗಿರುತ್ತೆ, ಕಂಪ್ಲೀಟ್ ಡ್ರೈ ಕಂಡೀಷನ್ ಅನ್ನ ನೋಡ್ತೀವಿ. ಹಾಗೆ ಶಾಖವುಳ್ಳ ವಾಯುಗುಣನೂ ಕೂಡ ನೋಡ್ತೀವಿ. ಸ್ವಲ್ಪ ಪ್ರಮಾಣದಲ್ಲಿ ಹೀಟು ಕೂಡ ಆ ಟೈಮಲ್ಲಿ ನಮಗೆ ಕಂಡುಬರುತ್ತೆ, ಕೋಸ್ಟಲ್ ಬೆಲ್ಟ್ ಅಲ್ಲಿ ನೋಡುವಂಥದ್ದು. ನೆಕ್ಸ್ಟ್, ಬೇಸಿಗೆಗಾಲ ಯಾವಾಗಿರುತ್ತೆ? ಈ ಅವಧಿಯನ್ನ ತಿಳ್ಕೋಬೇಕು, ಏನೇನು ಕಂಡೀಷನ್ ಆಗತ್ತಂತ ಗೊತ್ತಿರಬೇಕು. ಬೇಸಿಗೆಗಾಲ ಆದರೆ ನಮ್ಮ ಆಪೋಸಿಟ್. ನಮಗೆ ಚಳಿಗಾಲ ಆಗತ್ತಲ್ಲ ಡಿಸೆಂಬರ್ ಟೈಮಲ್ಲಿ, ಅವಾಗ ಇಲ್ಲಿ ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಆ ಅವಧಿಯಲ್ಲಿ ಅಂದ್ರೆ ಡಿಸೆಂಬರ್ ಅವಧಿಯಲ್ಲಿ ಸೂರ್ಯ ಎಲ್ಲಿ ನೇರವಾಗಿ ಬೀಳ್ತಾನಪ್ಪ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಾನೆ. ಅಂದ್ರೆ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಬೀಳುತ್ತೆ. ಯಾವ ಅವಧಿಯಲ್ಲಿ? ಡಿಸೆಂಬರ್ನಿಂದ ಫೆಬ್ರವರಿ ಅವಧಿಯಲ್ಲಿ ಸನ್ ಸದರ್ನ್ ಹಿಮೋಸ್ಫಿಯರ್ ಅಲ್ಲಿ ಇರೋದ್ರಿಂದ ಆಸ್ಟ್ರೇಲಿಯಾ ಸಮ್ಮರ್ ಸೀಸನ್ ಅನ್ನ ನೋಡುತ್ತೆ. ಆಗ ಆ ಭಾಗದಲ್ಲಿ ಗರಿಷ್ಠ ಉಷ್ಣಾಂಶ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಡೆಸಾರ್ಟ್ ಏರಿಯಾದಲ್ಲಿ ಕಂಡು ಬರುತ್ತೆ. ಹಾಗೆ ಖಂಡದ ದಕ್ಷಿಣ ಮತ್ತು ಆಗ್ನೇಯ ಭಾಗದಲ್ಲಿ ಮಳೆ ಆಗತ್ತೆ. ಈ ಏರಿಯಾದಲ್ಲಿ ಸೌತ್ ಅಲ್ಲಿ ಪ್ರೆಸಿಪಿಟೇಷನ್ ಆಗತ್ತೆ. ಹಾಗೆ ಸೌತ್ ಈಸ್ಟ್ ಅಲ್ಲೂ ಕೂಡ ಮಳೆ ಆಗೋದನ್ನ ನೋಡ್ತೀವಿ ಇದೇ ಅವಧಿಯಲ್ಲಿ. ಹಾಗೆ ಆಸ್ಟ್ರೇಲಿಯಾ ಖಂಡಕ್ಕೆ ಸಂಬಂಧಪಟ್ಟಂತೆ ಅಲ್ಲೊಂದು ಸೈಕ್ಲೋನು ಕೂಡ ಫಾರ್ಮೇಷನ್ ಆಗತ್ತೆ.
ಆ ಸೈಕ್ಲೋನಿಗೆ ಏನಂತ ಕರೀತಾರಪ್ಪ ಅಂದರೆ ವಿಲ್ಲಿ ವಿಲ್ಲಿಸ್ ಅಂತ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ಉಂಟಾಗುವಂತಹ ಚಂಡಮಾರುತಕ್ಕೆ ಕರೆಯುವಂತಹ ಹೆಸರು ವಿಲ್ಲಿ ವಿಲ್ಲಿಸ್ ಸೈಕ್ಲೋನ್ ಅಂತಾನೆ ಕರಿತೀವಿ. ಹಾಗಾದ್ರೆ ಈ ವಿಲ್ಲಿ ವಿಲ್ಲಿಸ್ ಸೈಕ್ಲೋನ್ ಅನ್ನುವಂಥದ್ದು ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತೆ ಅಂದರೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವಂತಹ ಒಂದು ಆವರ್ತ ಮಾರುತ ಅಥವಾ ಸೈಕ್ಲೋನಿಗೆ ಕರೆಯುವಂತಹ ಹೆಸರಾಗಿರುತ್ತೆ. ನೋಡಿ, ಸಮ್ಮರ್ ಗೊತ್ತಾಯ್ತು, ಹಾಗೆ ವಿಂಟರ್ ಯಾವ ಅವಧಿಯಲ್ಲಿ ಆಗತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಯ್ತು. ನೆಕ್ಸ್ಟ್ ಹೋಗೋಣ. ಆಸ್ಟ್ರೇಲಿಯಾದ ಸ್ವಾಭಾವಿಕ ಸಸ್ಯ ವರ್ಗಗಳ ಬಗ್ಗೆ ಗೊತ್ತಿರಬೇಕು. ನೋಡಿ, ಇಲ್ಲಿ ಉಷ್ಣವಲಯದ ಕಾಡು ಕಂಡುಬರುತ್ತೆ. ಟ್ರಾಪಿಕಲ್ ಫಾರೆಸ್ಟ್ ಅನ್ನು ಕೂಡ ನೋಡ್ತೀವಿ. ಆ ಟ್ರಾಪಿಕಲ್ ಫಾರೆಸ್ಟ್ ಆಸ್ಟ್ರೇಲಿಯಾದಲ್ಲಿ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಉತ್ತರ ಭಾಗ ಮತ್ತು ಈಶಾನ್ಯ ಕರಾವಳಿಯಲ್ಲಿ ಕಂಡುಬರುತ್ತೆ. ನಾರ್ತ್ ಈಸ್ಟ್ ಕೋಸ್ಟಲ್ ಅಲ್ಲಿ ಕಂಡುಬರುವಂಥದ್ದು. ಇಲ್ಲಿ ಆಶ್, ಸಿಡಾರ್, ಬೀಚ್ ಮತ್ತು ತಾಳೆ ಮರಗಳು ಕಂಡುಬರ್ತವೆ. ಯಾವ ಕಾಡಿನಲ್ಲಿ ಅಂತ ಕೇಳಿದ್ರೆ ಉಷ್ಣವಲಯದ ಕಾಡಿನಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟು ಟೆಂಪರೇಟ್ ಕ್ಲೈಮೇಟ್ ಕಂಡೀಷನ್ ಅಲ್ಲಿ ಇರುವಂತಹ ಫಾರೆಸ್ಟ್ ಅನ್ನ ನೋಡ್ತೀವಿ. ಸಮಶೀತೋಷ್ಣ ವಲಯದ ಕಾಡುಗಳು. ಈ ಕಾಡುಗಳು ಪರ್ವತ ಮತ್ತು ಬೆಟ್ಟ ಗುಡ್ಡಗಳಲ್ಲಿ ಅತಿ ಹೆಚ್ಚು ಕಂಡುಬರುವಂತಹ ಒಂದು ಅರಣ್ಯ ಪ್ರದೇಶವಾಗಿರುತ್ತೆ. ಕ್ವೀನ್ಸ್ಲ್ಯಾಂಡ್, ನ್ಯೂ ಸೌತ್ ವೇಲ್, ವಿಕ್ಟೋರಿಯಾ ಮತ್ತು ತಾಸ್ಮೇನಿಯಾ ಭಾಗದಲ್ಲಿ ಈ ಒಂದು ಸಮಶೀತೋಷ್ಣ ವಲಯದ ಕಾಡುಗಳು ಕಂಡುಬರ್ತವೆ. ಇಲ್ಲಿ ಪೈನ್ ಆಗಿರ್ಬೋದು, ಕಳ್ಳಿ ಗಿಡ ಆಗಿರ್ಬೋದು, ನೀಲಗಿರಿ ಮತ್ತು ತೈಲ ಮತ್ತು ಕಾಗದದ ತಯಾರಿಕೆಗೆ ಉಪಯುಕ್ತವಾಗಿರುವಂತಹ ಒಂದು ಮರಗಳಾಗಿರ್ತವೆ. ಯಾವುದು? ಪೈನ್, ಕಳ್ಳಿ ಮತ್ತು ನೀಲಗಿರಿ ಮರಗಳನ್ನು ತೈಲ ಉತ್ಪಾದನೆ, ಆಯಿಲ್ ಅನ್ನ ಪ್ರೊಡಕ್ಷನ್ ಮಾಡುವಂಥದ್ದು. ಹಾಗೆ ಪೇಪರ್ ಇಂಡಸ್ಟ್ರಿಯಲ್ಲಿ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ. ಯಾವ ಕಾಡಿನ ಮರಗಳು ಇವು? ಸಮಶೀತೋಷ್ಣ ವಲಯದ ಕಾಡುಗಳಲ್ಲಿ ಕಂಡುಬರುವಂತಹ ಪ್ರಮುಖ ಮರಗಳಾಗಿರ್ತವೆ. ನೆಕ್ಸ್ಟು ಇಲ್ಲಿ ಗ್ರಾಸ್ ಲ್ಯಾಂಡು ಕೂಡ ಕಂಡುಬರುತ್ತೆ ಆಸ್ಟ್ರೇಲಿಯಾದಲ್ಲಿ. ಈಗ ಆಸ್ಟ್ರೇಲಿಯಾ ಅಂತ ನೋಡಿದಾಗ ಇದು ಓವರ್ ಆಲ್ ಆಸ್ಟ್ರೇಲಿಯಾ. ಮಧ್ಯಭಾಗದಲ್ಲಿ ಹಾದು ಹೋಗುವಂಥ ರೇಖೆ ಯಾವುದು? 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಮಕರ ಸಂಕ್ರಾಂತಿ ವೃತ್ತ ಹಾದೋಗತ್ತೆ. ಹಾಗಾಗಿ ಇದು ಉಷ್ಣವಲಯವಾಗಿರುತ್ತೆ, ಇದು ಸಮಶೀತೋಷ್ಣ ವಲಯ ಆಗಿರುತ್ತೆ. ಇದು ಟ್ರಾಪಿಕಲ್, ಇದು ಟೆಂಪರೇಟ್ ಕ್ಲೈಮೇಟ್ ಅನ್ನ ನೋಡ್ತೀವಿ. ಹಾಗಾಗಿ ಈ ಉಷ್ಣವಲಯದ ಹುಲ್ಲುಗಾವಲನ್ನ ಆಸ್ಟ್ರೇಲಿಯಾದಲ್ಲಿ ಏನಂತ ಕರೀತಾರಪ್ಪ ಅಂದ್ರೆ ಸವನ್ನ ಅಂತ ಕರೀತಾರೆ. ಟ್ರಾಪಿಕಲ್ ಗ್ಲಾಸ್ಗೆ ಸವನ್ನ ಅಂತಾನು ಕೂಡ ಕರಿತೀವಿ, ಅಥವಾ ಬುಷ್ ವೇಲ್ಡ್ ಅಂತಾನು ಕೂಡ ಕರೀತಾರೆ. ಯಾವ ಭಾಗ ಅಂತ ನೋಡಿದಾಗ ಈ ಒಂದು ಉತ್ತರ ಭಾಗದಲ್ಲಿ ಕಂಡುಬರುವಂಥದ್ದು. ಕ್ಲಿಯರ್? ಈ ಭಾಗದಲ್ಲಿ ಕಂಡುಬರುವಂತಹ ಹುಲ್ಲುಗಾವಲಿಗೆ ಸವನ್ನ ಅಂತ ಕರೆಯೋದು. ಅದೇ ರೀತಿ ಇದನ್ನ ಪಾರ್ಕ್ ಲ್ಯಾಂಡ್ ಆಫ್ ಆಸ್ಟ್ರೇಲಿಯಾ ಅಂತಾನು ಕೂಡ ಕರಿತೀವಿ. ಎತ್ತರವಾದಂತಹ ಒಂದು ಹುಲ್ಲನ್ನ ಬೆಳೆದಿರ್ತವೆ. ಆ ಎತ್ತರವಾದಂತಹ ಹುಲ್ಲು ಬೆಳೆದಿರುವಂತಹ ಪ್ರದೇಶಗಳಲ್ಲಿ ಪಶು ಸಂಗೋಪನೆ ಹೆಚ್ಚು ಕಂಡುಬರುತ್ತೆ. ಹಾಗಾದ್ರೆ ಆಸ್ಟ್ರೇಲಿಯಾದಲ್ಲಿ ಪಶು ಸಂಗೋಪನೆ ಕಂಡು ಬರೋದು ಎಲ್ಲಿ ಜಾಸ್ತಿ ಕಂಡು ಬರುತ್ತೆ ಅಂದ್ರೆ ಸವನ್ನಾ ಗ್ರಾಸ್ ಅಲ್ಲೂ ಕೂಡ ಕಂಡು ಬರೋದನ್ನ ನೋಡ್ತೀವಿ. ಅದಾದ ನಂತರ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಇದೆಯಲ್ಲ, ಟೆಂಪರೇಟ್ ಗ್ರಾಸ್ ಅನ್ನ ಏನಂತ ಕರೀತಾರಪ್ಪ ಅಂದ್ರೆ ಡೌನ್ಸ್ ಅಂತ ಕರೀತಾರೆ. ಇದೇ ಎಕ್ಸಾಮ್ ಅಲ್ಲಿ ಬಹಳಷ್ಟು ಪ್ರಶ್ನೆ ಬಂದಿರುವಂತದ್ದು. ಡೌನ್ಸ್ ಅನ್ನುವಂಥದ್ದು ಯಾವ ಗ್ರಾಸ್? ಅದು ಟೆಂಪರೇಟ್ ಗ್ರಾಸ್ಗೆ ಕರೆಯುವಂಥದ್ದು ಡೌನ್ಸ್ ಅಂತ. ಈ ಆಸ್ಟ್ರೇಲಿಯಾದ ದಕ್ಷಿಣ ಭಾಗದಲ್ಲಿ ಕಂಡುಬರೋದು. ಅಂದ್ರೆ ಈ ಮರ್ರೆ ಡಾರ್ಲಿಂಗ್ ನದಿಗಳಿದಾವಲ್ಲ, ಆ ಏರಿಯಾದಲ್ಲಿ ಈ ಒಂದು ಡೌನ್ಸ್ ಗ್ರಾಸ್ ಅನ್ನ ನೋಡ್ತೀವಿ. ಇದು ಪಶು ಸಂಗೋಪನೆ, ಕುರಿ ಸಾಕಾಣಿಕೆಗೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರುವಂಥದ್ದು. ಅದರಲ್ಲೂ ಕೂಡ ಡೌನ್ಸ್ ಅಲ್ಲಿ ಏನ್ ಜಾಸ್ತಿ ಕಂಡು ಬರ್ತಾವಪ್ಪ ಅಂದ್ರೆ ಕುರಿ ಸಾಕಾಣಿಕೆ ಕಂಡು ಬರೋದು. ಆಸ್ಟ್ರೇಲಿಯಾದಲ್ಲಿ ಮರಿನೋ ಎಂಬ ತಳಿಯ ಕುರಿಯನ್ನ ಅತಿ ಹೆಚ್ಚು ಸಾಕ್ತಾರೆ. ಮರಿನೋ ಎಂಬ ತಳಿಯ ಕುರಿ ಅತಿ ಹೆಚ್ಚು ಸಾಕುವಂತ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಆಸ್ಟ್ರೇಲಿಯಾ. ಇದು ಎರಡು ಪರ್ಪಸ್ಗೆ ಸಾಕ್ತಿವಿ. ಉಣ್ಣೆ ಉತ್ಪಾದನೆ, ಉಲನ್ ಪ್ರೊಡಕ್ಷನ್ ಅಲ್ಲೂ ಕೂಡ ವರ್ಲ್ಡ್ ಅಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿರುವಂತಹ ಕಂಟ್ರಿ ಯಾವ್ದಪ್ಪ ಅಂದ್ರೆ ಆಸ್ಟ್ರೇಲಿಯಾ. ಉಣ್ಣೆ ಉತ್ಪಾದನೆ ಮಾಡ್ತೇವೆ. ಹಾಗೆ ಮಾಂಸಕ್ಕಾಗೂ ಕೂಡ ಆ ಒಂದು ಮರಿನೋ ತಳಿಯ ಕುರಿಗಳನ್ನ ಸಾಕ್ತಿವಿ. ಇಲ್ಲಿ ನೋಡಿ, ಸವನ್ನ ಅಂದ್ರೆ ಉಷ್ಣವಲಯ, ಡೌನ್ಸ್ ಅಂದ್ರೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಿಗೆ ಕರೆಯುವಂತಹ ಹೆಸರಾಗಿರ್ತವೆ. ನೆಕ್ಸ್ಟ್ ನೋಡಿ, ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಣಿಗಳು ಯಾವ್ಯಾವ್ದು ಕಂಡು ಬರ್ತವೆ? ಪ್ಲಾಟಿಪಸ್ ಅಂತ ಪ್ರಾಣಿ ಕಂಡು ಬರುತ್ತೆ. ಇದು ಸಸ್ತನಿ, ಮೊಟ್ಟೆ ಇಟ್ಟು ಮರಿಗಳನ್ನ ಹಾಕುವುದರ ಮೂಲಕ ಮೊಲೆ ಉಣಿಸುವಂತಹ ಒಂದು ಪ್ರಾಣಿ ಯಾವ್ದಪ್ಪ ಅಂದ್ರೆ ಪ್ಲಾಟಿಪಸ್. ಮೊಟ್ಟೆಯನ್ನ ಇಡುತ್ತೆ, ಹಾಲನ್ನ ಉಣಿಸುತ್ತೆ ಮರಿಗಳಿಗೆ, ಅಂತಹ ಪ್ರಾಣಿ ಪ್ಲಾಟಿಪಸ್ ಅಂತ ಹೇಳಿ. ನೆಕ್ಸ್ಟ್ ಎಮು ಅಂತ ಕಂಡು ಬರುತ್ತೆ. ಎಮು ಇದು ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಆಗಿರುತ್ತೆ. ಲಾರ್ಜೆಸ್ಟ್ ಬರ್ಡ್ ಇನ್ ಆಸ್ಟ್ರೇಲಿಯಾ ಅಂತ ಕೇಳಿದ್ರೆ ಎಮು ಅಂತ. ಲೈರೆ ಅಂತ ಒಂದು ಪಕ್ಷಿ ಕಂಡು ಬರುತ್ತೆ. ಇದು ನಮ್ಮ ರಾಷ್ಟ್ರದಲ್ಲಿರುವಂತಹ ನವಿಲಿನ ಆಕಾರವನ್ನ ಹೊಂದಿರುವಂತಹ ಒಂದು ಪಕ್ಷಿ ಲೈರೆ ಅಂತ ಹೇಳಿ. ನೆಕ್ಸ್ಟ್ ಕೂಕಾ ಬುರ್ರಾ ಅಂತ ಇದೆ. ಇದು ನಗುವಿನ ಹಾಗೆ ಕೂಗುವಂತ ಪಕ್ಷಿ. ಆ ಪಕ್ಷಿ ಕೂಗ್ತಾ ಇದ್ರೆ ಯಾರೋ ಅಲ್ಲಿ ನಗ್ತಾ ಇದಾರೆ ಅನ್ನೋಂಥ ಫೀಲ್ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಅದನ್ನ ಕೂಕಾ ಬುರ್ರಾ ಪಕ್ಷಿನೂ ಕೂಡ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವಂತಹ
ಪ್ರಮುಖ ಪ್ರಾಣಿ ಪಕ್ಷಿಗಳ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟು ಆಸ್ಟ್ರೇಲಿಯಾದಲ್ಲಿ ಅಗ್ರಿಕಲ್ಚರ್ ಮತ್ತು ಪಶುಸಂಗೋಪನೆಯ ಬಗ್ಗೆ ಹೇಳೋದಾದರೆ ನೋಡಿ, ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ 4% ಭೂಭಾಗ ಮಾತ್ರ ಕೃಷಿಗೆ ಬಳಕೆ ಮಾಡ್ತಾ ಇರೋದು. ನೋಡಿ, 100% ಲ್ಯಾಂಡ್ ಇದೆ ಆಸ್ಟ್ರೇಲಿಯಾದಲ್ಲಿ ಅಂದರೆ ಅದರಲ್ಲಿ ಓನ್ಲಿ 4% ಅಷ್ಟೇ ಕಲ್ಟಿವೇಷನ್ಗೆ ಯೂಸ್ ಆಗ್ತಾ ಇರೋದು. 4% ಅದು ಈಸ್ಟರ್ನ್ ಸೈಡಲ್ಲಿ ಮಾತ್ರ ಅಥವಾ ಮರ್ರೆ ಡಾರ್ಲಿಂಗ್ ನದಿ ಭಾಗದಲ್ಲಿ ಮಾತ್ರ ಕೃಷಿ ಚಟುವಟಿಕೆ ನಡೆಯುವಂಥದ್ದು. ಅದರಲ್ಲಿ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ 4.4%, 4.4% ಜನ ಮಾತ್ರ ಕೃಷಿಯನ್ನು ನಾವು ಅವಲಂಬಿಸಿದ್ದಾರೆ. ನೋಡಿ, ಒಟ್ಟು ಜನಸಂಖ್ಯೆಯಲ್ಲಿ 4.4% ಜನ ಮಾತ್ರ ಆಸ್ಟ್ರೇಲಿಯಾದಲ್ಲಿ ಕೃಷಿಯಲ್ಲಿ ತೊಡಗಿರೋದನ್ನು ನಾವು ನೋಡ್ಬೋದು. ಅಲ್ಲಿ ಗೋಧಿಯನ್ನು ಬೆಳೀತಾರೆ, ಅದೇ ಆಹಾರವಾದಂತಹ ಪ್ರಮುಖ ಬೆಳೆ ಆಗಿರುತ್ತೆ. ಅತಿ ಹೆಚ್ಚು ಬೆಳೆಯುವಂಥ ಬೆಳೆನೂ ಕೂಡ ಗೋಧಿ. ಅದು ಬಿಟ್ಟರೆ ಮೆಕ್ಕೆಜೋಳ ಇದೆ, ಹಾಗೆ ಕಬ್ಬನ್ನು ಕೂಡ ಬೆಳೆಯೋದನ್ನು ನೋಡ್ತೀವಿ ಎಲ್ಲಿ, ಆಸ್ಟ್ರೇಲಿಯಾ ಖಂಡದಲ್ಲಿ. ಇದು ಪ್ರಮುಖವಾದಂತಹ ಬೆಳೆಗಳ ಪರಿಚಯ ನಮಗೆ ಗೊತ್ತಿರಲಿ. ಹಾಗೆ ಅಲ್ಲಿ ಪಶುಸಂಗೋಪನೆ ಅಂತ ನೋಡಿದಾಗ ನೋಡಿ, ಆಸ್ಟ್ರೇಲಿಯಾವನ್ನ ಪಶುಸಂಗೋಪನಾ ದೇಶ ಅಂತಾನೂ ಕೂಡ ಕರಿತೀವಿ. ಅಂದ್ರೆ ಅತಿ ಹೆಚ್ಚು ಅನಿಮಲ್ ಹಸ್ಬೆಂಡ್ರಿ ಇರುವಂಥದ್ದನ್ನ ನಾವು ಆ ಒಂದು ಪ್ರದೇಶದಲ್ಲಿ ನೋಡ್ತೀವಿ. ಅದರಲ್ಲಿ ಸವನ್ನಾ ಭಾಗದಲ್ಲೇ ಅತಿ ಹೆಚ್ಚು ಪಶುಸಂಗೋಪನೆ ಮಾಡೋದು, ಅಂದ್ರೆ ಇಲ್ಲಿ ಉತ್ತರ ಆಸ್ಟ್ರೇಲಿಯಾ ಭಾಗದಲ್ಲಿ ನೋಡ್ತೀವಿ. ಆ ಸವನ್ನಾ ಗ್ರಾಸ್ ಅಲ್ಲಿ ಏನ್ ಪಶುಸಂಗೋಪನೆ ಮಾಡ್ತೀವಲ್ಲ, ಅದರ ಉದ್ದೇಶ ಏನಪ್ಪಾ ಅಂದ್ರೆ ಗೋಮಾಂಸವನ್ನ ಉತ್ಪಾದನೆ ಮಾಡುವಂತ ಉದ್ದೇಶವಾಗಿರುತ್ತೆ. ಸೊ ಆ ಭಾಗದಲ್ಲಿ ಈ ಗೋಮಾಂಸ ಉತ್ಪಾದನೆ ಮಾಡಿದ್ರೆ ಈ ಡೌನ್ಸ್ ಇದೆಯಲ್ಲ, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು, ಅಲ್ಲಿ ಕ್ಷೀರೋತ್ಪಾದನೆ ಅಂದ್ರೆ ಹಾಲಿನ ಉತ್ಪನ್ನಕ್ಕಾಗಿ ಪಶುಗಳನ್ನ ಸಾಕ್ತಾರೆ. ಎರಡು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಸವನ್ನಾ ಭಾಗದಲ್ಲಿ ಪಶುಸಂಗೋಪನೆ ಮಾಡೋದು ಮಾಂಸಕ್ಕಾಗಿ ಪಶುಸಂಗೋಪನೆ ಮಾಡ್ತಾರೆ. ಅದೇ ಡೌನ್ಸ್ ಅಲ್ಲಿ ಪಶುಸಂಗೋಪನೆ ಮಾಡೋದು ಹಾಲಿನ ಉತ್ಪಾದನೆಗಾಗಿ ಪಶುಸಂಗೋಪನೆ ಮಾಡೋದು. ಇವೆರಡು ಕೂಡ ನಮಗೆ ಕ್ಲಿಯರ್ ಇರಬೇಕು. ನೆಕ್ಸ್ಟ್, ಕುರಿ ಸಾಕಾಣಿಕೆ ಅತಿ ಹೆಚ್ಚು ಕಂಡುಬರೋದು ಆರ್ಟಿಷಿಯನ್ ವೆಲ್ಸ್ಗಳಿದಾವಲ್ಲ, ಆ ಭಾಗದಲ್ಲಿ ಕುರಿ ಸಾಕಾಣಿಕೆ ಕಂಡುಬರೋದನ್ನು ನೋಡ್ತೀವಿ. 75% ಯಾವ ಕುರಿಯನ್ನ ಸಾಕ್ತಾರಪ್ಪ ಅಂದ್ರೆ ಮರಿನೋ ಜಾತಿಯ ಕುರಿಗಳನ್ನ ಆಸ್ಟ್ರೇಲಿಯಾದಲ್ಲಿ ಸಾಕೋದನ್ನ ನೋಡ್ತೀವಿ. ಮರ್ರೆ ಡಾರ್ಲಿಂಗ್ ನದಿಯ ಭಾಗದಲ್ಲೂ ಈ ಒಂದು ಕುರಿ ಸಾಕಾಣಿಕೆ ಹೆಚ್ಚು ಕಂಡುಬರುತ್ತೆ. ಅದರಲ್ಲೂ ಕೂಡ ಡೌನ್ಸ್ ಏರಿಯಾದಲ್ಲಿ ಕುರಿಗಳನ್ನ ಹೆಚ್ಚು ಸಾಕಣೆ ಮಾಡುವಂಥದ್ದು. ಕ್ಲಿಯರಾ? ಇದು ಪಶುಸಂಗೋಪನೆ ಬಗ್ಗೆ ಎಷ್ಟು ಮಾಹಿತಿ ತಿಳ್ಕೊಳ್ಳಿ. ಹಾಗೆ ಇಲ್ಲಿರುವಂತಹ ಖನಿಜ ಸಂಪನ್ಮೂಲಗಳು ಯಾವ್ಯಾವುದು? ಪ್ರಪಂಚದಲ್ಲೇ ಅತಿ ಹೆಚ್ಚು ಬಾಕ್ಸೈಟ್ ಅದಿರನ್ನ ಉತ್ಪಾದನೆ ಮಾಡುವಂತಹ ರಾಷ್ಟ್ರ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯಾ. ತುಂಬಾ ಇಂಪಾರ್ಟೆಂಟು, ಇದು ಬಹಳ ಸಲ ಎಕ್ಸಾಮಲ್ಲೂ ಕೂಡ ಪ್ರಶ್ನೆಯಾಗಿ ಬಂದಿದೆ. ಅದು ಬಿಟ್ರೆ ಗೋಲ್ಡ್ ಕೂಡ ಆಸ್ಟ್ರೇಲಿಯಾದಲ್ಲಿ ಸಿಗತ್ತೆ. ಆ ಗೋಲ್ಡ್ ಸಿಗುವಂತಹ ಸ್ಥಳ ಯಾವ್ದಪ್ಪ ಅಂದ್ರೆ ಕಾಲ್ಗೂರ್ಲಿ ಮತ್ತು ಕೂಲ್ಗಾರ್ಡಿ ಅಂತ ಕಂಡುಬರುತ್ತೆ. ಇಲ್ಲಿ ಬರುತ್ತೆ ಬಿಡನೆ, ಇದು ಕಾಲ್ಗೂರ್ಲಿ ಅಂತ ಹೇಳಿದು, ಕಾಲ್ಗೂರ್ಲಿ ಮತ್ತು ಕೂಲ್ ಗಾರ್ಡಿ ಅಂತ. ಓಕೆ, ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಕಾಲ್ಗೂರ್ಲಿ ಮತ್ತು ಕೂಲ್ ಗಾರ್ಡಿ ಎನ್ನುವಂತಹ ಸ್ಥಳದಲ್ಲಿ ಅತಿ ಹೆಚ್ಚು ಏನು ಕಂಡು ಬರುತ್ತಪ್ಪ ಅಂದ್ರೆ ಗೋಲ್ಡ್ ಮೈನಿಂಗ್ ಇರೋದನ್ನ ನೋಡ್ತೀವಿ. ಇವೆರಡು ಸ್ಥಳಗಳನ್ನ ನಾವಿಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಕಾಲ್ಗೂರ್ಲಿ ಮತ್ತು ಕೂಲ್ ಗಾರ್ಡಿ ಆಸ್ಟ್ರೇಲಿಯಾದ ಪ್ರಮುಖ ಬಂಗಾರವನ್ನ ಉತ್ಪಾದನೆ ಮಾಡುವಂತಹ ಒಂದು ಪ್ರದೇಶ ಅಥವಾ ಗಣಿಗಾರಿಕೆ ಮಾಡುವಂತಹ ಒಂದು ಪ್ರದೇಶವಾಗಿರುತ್ತೆ. ಇದು ಖನಿಜ ಸಂಪನ್ಮೂಲಗಳ ಬಗ್ಗೆ ನಮಗೆ ಎಷ್ಟು ಮಾಹಿತಿ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಜನಸಂಖ್ಯೆ ಅಂತ ನೋಡಿದಾಗ ಆಸ್ಟ್ರೇಲಿಯಾದಲ್ಲಿ ಎಷ್ಟು ಜನಸಂಖ್ಯೆ ಇದೆಯಪ್ಪ ಅಂದ್ರೆ 20 ದಶಲಕ್ಷ ಅಷ್ಟು ಜನಸಂಖ್ಯೆ ಹೊಂದಿರುತ್ತೆ. ಟೋಟಲಿ 20 ದಶಲಕ್ಷ ಅಷ್ಟು ಜನಸಂಖ್ಯೆ ಹೊಂದಿದ್ರೆ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಆಸ್ಟ್ರೇಲಿಯಾದ ಪಾಲು ಎಷ್ಟಪ್ಪ ಅಂದ್ರೆ 0.31% ಅಷ್ಟೇ. 0.31% ಅಷ್ಟು ಜನಸಂಖ್ಯೆ ಕಂಡು ಬರುತ್ತೆ. ಅದರಲ್ಲೂ ಈ ಖಂಡದಲ್ಲಿ ಒಳನಾಡು ಇದೆಯಲ್ಲ, ಇನ್ಲ್ಯಾಂಡ್ ಇದೆಯಲ್ಲ, ಅಂದ್ರೆ ಡೆಸರ್ಟ್ ಝೋನ್ ಅಲ್ಲಿ ನಿರ್ಜನವಾಗಿರುತ್ತೆ. ಅಂದ್ರೆ ಜನಸಂಖ್ಯೆನೇ ಇಲ್ಲ, ಪಾಪ್ಯುಲೇಷನ್ ಅಲ್ಲಿ ಕಂಡು ಬರಲ್ಲ. ಪಾಪ್ಯುಲೇಷನ್ ಏನಾದ್ರು ಇದೆ ಅಂದ್ರೆ ಕೋಸ್ಟಲ್ ಝೋನ್ ಅಲ್ಲಿ ಕಂಡು ಬರುವಂತದ್ದು, ಮತ್ತೆ ರಿವರ್ ಡೆಲ್ಟಾ ಅಥವಾ ನದಿ ಮುಖಜ ಭೂಮಿಯ ಭಾಗದಲ್ಲಿ ಹೆಚ್ಚು ಜನಸಂಖ್ಯೆ ನೆಲೆ ನಿಂತಿರೋದನ್ನ ನೋಡ್ತೀವಿ. ಮತ್ತೆ ಸಿಟೀಸ್ಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತದ್ದು. ನೋಡಿ, ಈ ನ್ಯೂ ಸೌತ್ ವೇಲ್ ಅತಿ ಹೆಚ್ಚು ಜನಪರಿತ ನಗರವಾಗಿರುತ್ತೆ. ನ್ಯೂ ಸೌತ್ ವೇಲ್ ಇದೆಯಲ್ಲ, ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದು. ಸೆಕೆಂಡ್ ಹೈಯೆಸ್ಟ್ ಎಲ್ಲಿದ್ದಾರಪ್ಪ ಅಂದ್ರೆ ವಿಕ್ಟೋರಿಯಾದಲ್ಲಿ ಕಂಡು ಬರ್ತಾರೆ ಜನಸಂಖ್ಯೆಯನ್ನ ನೋಡಿದಾಗ. ಅದಾದ ನಂತರ ಕ್ವೀನ್ಸ್ಲ್ಯಾಂಡ್ ಅಲ್ಲಿ ಕಂಡು ಬರ್ತಾರೆ, ಹಾಗೆ ತಾಸ್ಮೇನಿಯಾದಲ್ಲೂ ಕೂಡ ನೋಡಬಹುದು. ನೋಡಿ, ಇಲ್ಲಿ ನಗರ ಜನಸಂಖ್ಯೆ ಮತ್ತು ಗ್ರಾಮೀಣ ಜನಸಂಖ್ಯೆ ಅಂತ ನೋಡೋದಾದ್ರೆ ಇಲ್ಲಿ ಗ್ರಾಮೀಣ ಜನಸಂಖ್ಯೆ ಎಷ್ಟು ಪರ್ಸೆಂಟ್ ಇದಾರಪ್ಪ ಅಂದ್ರೆ 15% ಇದ್ರೆ ನಗರ ಜನಸಂಖ್ಯೆ ಅನ್ನೋದು 85%. ಅಂದ್ರೆ ಸಿಟೀಸ್ ಅಲ್ಲೇ ಜನ ಜಾಸ್ತಿ ಇರುವಂತದ್ದು. ನಗರ ಜನಸಂಖ್ಯೆ 85, ರೂರಲ್ ಪಾಪ್ಯುಲೇಷನ್ ಎಷ್ಟಿದ್ದಾರೆ 15% ಅಷ್ಟೇ ಜನಸಂಖ್ಯೆ ಹೊಂದಿರೋದು. ಅದರಲ್ಲೂ ಕೋಸ್ಟಲ್ ರಿವರ್ ಬ್ಯಾಂಕ್ ಅಲ್ಲಿ ಅತಿ ಹೆಚ್ಚು ಜನ ನೆಲೆ ನಿಂತಿರುವಂಥದ್ದನ್ನ ನೋಡ್ತೀವಿ. ಅದರಲ್ಲೂ ಸಿಟೀಸ್ಗಳಲ್ಲೇ ಹೆಚ್ಚು ಜನ ಇರೋದು. ಗ್ರಾಮೀಣ ಪ್ರದೇಶದಲ್ಲಿ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಆಸ್ಟ್ರೇಲಿಯಾದಲ್ಲಿ.
ಹಾಗೆ ಡೆನ್ಸಿಟಿ ಜನಸಾಂದ್ರತೆ ಅಂತ ನೋಡಿದಾಗ ಪ್ರತಿ ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೇವಲ 3 ಜನ ವಾಸವಾಗಿರೋದು. ಕೇವಲ 3 ಜನ ವಾಸವಾಗಿದ್ದಾರೆ. 80% ಭಾಗದಲ್ಲಿ ಜನಸಾಂದ್ರತೆ ಅನ್ನೋದು ವಿರಳ. ಅಂದರೆ 100% ಅಲ್ಲಿ 80% ಅಷ್ಟು ಏರಿಯಾದಲ್ಲಿ ಪಾಪ್ಯುಲೇಷನ್ ಇರಲ್ಲ. ಇನ್ನು 20% ಏರಿಯಾದಲ್ಲಿ ಮಾತ್ರ ಜನ ಕಂಡುಬರ್ತಾರೆ ಆಸ್ಟ್ರೇಲಿಯಾದಲ್ಲಿ. ಯಾಕಂದರೆ ಭಾಳಷ್ಟು ಡೆಸರ್ಟ್ ಏರಿಯಾನ ಕಂಡುಬರೋದ್ರಿಂದ ಆ ಭಾಗದಲ್ಲಿ ಜನರು ವಾಸ ಮಾಡ್ತಾ ಇಲ್ಲ. ಎಲ್ಲಿ ಕರಾವಳಿ ಮತ್ತು ನದಿ ಭಾಗದಲ್ಲಿ ಇರ್ತಾವಲ್ಲ ಅಲ್ಲಿ ಮಾತ್ರ ಜನ ವಾಸವಾಗಿರೋದನ್ನು ನಾವು ನೋಡ್ಬೋದು. ಹಾಗಾಗಿ ಜನಸಾಂದ್ರತೆ ಅನ್ನೋದು ಎಷ್ಟಿದೆಯಪ್ಪ ಅಂದರೆ 3ರಷ್ಟು ಕಂಡುಬರುತ್ತೆ ಪ್ರತಿ ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ. ಇದು ಪಾಪ್ಯುಲೇಷನ್ ಪ್ಲಸ್ ಪಾಪ್ಯುಲೇಷನ್ ಡೆನ್ಸಿಟಿಯ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, ಇವು ಆಸ್ಟ್ರೇಲಿಯಾ ಖಂಡಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಒಂದು ಕೀ ಪಾಯಿಂಟ್ಸನ್ನು ನಾವು ನೋಡ್ಕೋಬೇಕಾಗತ್ತೆ. ಹಾಗೆ ಇದೇ ಮಾದರಿಯಲ್ಲಿ ಎಲ್ಲ ಖಂಡಗಳ ಕೀ ಪಾಯಿಂಟ್ಸನ್ನು ನೋಡಿಕೊಂಡ್ರೆ ಬರುವಂತಹ ಎಕ್ಸಾಮ್ PSTR ಆಗಿರ್ಬೋದು, GPSTR, HSTR ಅಥವಾ ಆಲ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂಡ ಯೂಸ್ ಆಗುವಂಥದ್ದು. ಸ್ನೇಹಿತರೆ, ಇಷ್ಟೊತ್ತು ಕೂಡ ಆಸ್ಟ್ರೇಲಿಯಾ ಖಂಡದ ಇಂಪಾರ್ಟೆಂಟ್ ಏನನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಬೇರೆ ಕಾಂಟಿನೆಂಟ್ಸು ಅಥವಾ ಸಮಾಜ ವಿಜ್ಞಾನ ವಿಷಯದ ಬೇರೆ ಬೇರೆ ವಿಷಯಗಳ ಬಗ್ಗೆನೂ ಕೂಡ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿ. ನೀವು ಯಾವ ರೀತಿ ಕಾಮೆಂಟ್ ಮಾಡ್ತಿರೋ ಅಥವಾ ನೀವು ಕೊಡುವಂತಹ ಮಾಹಿತಿ ಏನಿರುತ್ತೋ ಅದರ ಆಧಾರದ ಮೇಲೆ ನಿಮಗೆ ಏನು ಬೇಕು ಅಂತ ತಿಳ್ಕೊಂಡು ಆ ಒಂದು ವಿಷಯವನ್ನು ಚರ್ಚೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.